Hello students, welcome to RH Chemistry. So ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂದರೆ MCC ಅವರು ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ಇನ್ಫಾರ್ಮೇಷನ್ ಬ್ರೋಷರ್ನ ರಿಲೀಸ್ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾಳೆಯಿಂದ MCC ಅವರ ಶೆಡ್ಯೂಲ್ ಸ್ಟಾರ್ಟ್ ಆಗ್ತದೆ, ಅಂದರೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ತದೆ. ನಾಳೆ ಮತ್ತು ನಾಡಿದ್ದು 2 ದಿನ ಓನ್ಲಿ ರಿಜಿಸ್ಟ್ರೇಷನ್ ಮಾಡ್ಬೋದು, 14 ಮತ್ತು 15. 16ರಿಂದ 20ನೇ ತಾರೀಕಿನವರೆಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಬೋದು. ಆಪ್ಷನ್ ಎಂಟ್ರಿಯನ್ನು ಅಂದರೆ ಚಾಯ್ಸ್ ಎಂಟ್ರಿಯನ್ನು ಕೂಡ ಮಾಡ್ಬೋದು. ಇಲ್ಲಿ ಇದನ್ನು ಚಾಯ್ಸ್ ಎಂಟ್ರಿ ಅಂತ ಕರೀತಾರೆ. ಸೊ ಅಲ್ಲಿ ಅದನ್ನು ಆಪ್ಷನ್ ಎಂಟ್ರಿ ಕರ್ನಾಟಕದಲ್ಲಿ ಕರೆಯುವಂಥದ್ದು ನಾವು KEಯಲ್ಲಿ. ಸೊ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬ್ರೋಷರ್ದಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣತ್ತೆ. ಅದಕ್ಕಿಂತ ಮುಂಚೆ ಈ ಕಡೆ ಕೆಳಗಡೆ ಈ ರೀತಿ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣಿಸ್ತಾ ಇದೆ. ಬಹಳ ಜನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಹೋದಾಗ ಕಾಂಟ್ಯಾಕ್ಟ್ ಅಡ್ಮಿನ್ ಅಂತ ಬರ್ತಾ ಇದೆ. ಯಾಕೆ ಅಂತ ಅಂದರೆ ಇದು ಈ ವರ್ಷದ ಲಿಂಕ್ ಅಲ್ಲ, ಹಿಂದಿನ ವರ್ಷದ ಲಿಂಕ್ ಇದು, ಈ ವರ್ಷದ ಲಿಂಕ್ ಇದಲ್ಲ. ಅದೇ ರೀತಿ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ ಕೂಡ 2023 ಇದೆ, ಅದು ಕೂಡ ಓಪನ್ ಆಗೋದಿಲ್ಲ. ಇದು 2024 ಅಂಥೇಳಿ ನಾಳೆ ಬೆಳಗ್ಗೆ ಹೊತ್ತಿಗೆ ನಿಮಗೆ ಕಾಣಿಸಬಹುದು. ಸೊ ನಿಮಗೆ ಇನ್ಫಾರ್ಮೇಷನ್ ಬುಲೆಟಿನ್ ಬೇಕಂತಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಬಟ್ ಇನ್ನೊಂದು ಸಾರಿ ಹೇಳ್ತೀನಿ, MCCಯಲ್ಲಿ ರಿಜಿಸ್ಟ್ರೇಷನ್ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಈ ನ್ಯೂ ರಿಜಿಸ್ಟ್ರೇಷನ್ ವಿಂಡೋ ಮೇಲೆ ಕ್ಲಿಕ್ ಮಾಡಬೇಡಿ. ಮಾಡಿದರೂ ಕೂಡ ಕಾಂಟ್ಯಾಕ್ಟ್ ಅಡ್ಮಿನ್ ಅಂತ ಬರ್ತದೆ, ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ. MCC ಅವರು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಲ್ಲ, ಇದು ಹಿಂದಿನ ವರ್ಷದ ಲಿಂಕ್ ಅನ್ನೋದು ಗೊತ್ತಿರಲಿ. ಇನ್ನು ಈ ರೀತಿಯಾಗಿ ಒಂದು ಇನ್ಫಾರ್ಮೇಷನ್ ಬುಲೆಟಿನ್ನ ರಿಲೀಸ್ ಮಾಡಿರುವಂಥದ್ದು, ಅದರಲ್ಲಿ ಡೀಟೇಲ್ ಆಗಿ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮಗೆ ಏನೇನು ಪ್ರಾಬ್ಲಮ್ ಬರ್ತದೆ ಎಲ್ಲೆಲ್ಲಿ ಅಂತೇಳಿ ಅವೆಲ್ಲವನ್ನು ಡಿಸ್ಕಸ್ ಮಾಡೋಣಂತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ನೋಡೋಣಂತೆ. ಕೆಲವೊಂದಷ್ಟು ವಿಷಯಗಳು ನಮಗೆ ಅವಶ್ಯಕತೆ ಇಲ್ಲ, ಅಂಥವನ್ನ ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣಂತೆ. ಸೊ ಅದರಲ್ಲಿ ಫಸ್ಟ್ ಪಾಯಿಂಟ್ ಏನಂತಂದರೆ ಈ ಒಂದು ಫ್ಲೋ ಚಾರ್ಟ್ ಭಾಳ ಇಂಪಾರ್ಟೆಂಟು. ಈ ಒಂದು ಫ್ಲೋ ಚಾರ್ಟನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಪ್ರತಿ ವರ್ಷ ರೂಲ್ಸ್ ಇದ್ದಾಗೆ ಇದೆ, ಈ ವರ್ಷ ಏನು ರೂಲ್ಸ್ ಚೇಂಜ್ ಆಗಿಲ್ಲ, ಬಟ್ ಗೊತ್ತಿರಲಿ. ಸೊ ಈ ಒಂದು MCC ವೆಬ್ಸೈಟಿನಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡಬೇಕು. ರಿಜಿಸ್ಟ್ರೇಷನ್ ಅಂತಂದರೆ ಮೊದಲು ಫೀಸನ್ನು ಪೇಮೆಂಟ್ ಮಾಡಬೇಕು. ಅಂದರೆ ರಿಜಿಸ್ಟ್ರೇಷನ್ ಅಮೌಂಟ್ ಮತ್ತು ಸೆಕ್ಯೂರಿಟಿ ಡಿಪಾಸಿಟನ್ನು ಪೇ ಮಾಡಿದ ಮೇಲೆ ಚಾಯ್ಸಸ್ಗಳನ್ನು ಸಬ್ಮಿಟ್ ಮಾಡಬೇಕು. ಅಂದರೆ ಆಪ್ಷನ್ ಎಂಟ್ರಿ, ಕಾಲೇಜ್ ಲೀಸ್ಟನ್ನು ಹಾಕಬೇಕು. ನೀವೇನಾದರೂ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಎಷ್ಟು ಸಾರಿ ಬೇಕಾದರೂ ಲಾಗಿನ್ ಆಗ್ಬೋದು, ಮಾಡಿಫೈ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಅದಾದಮೇಲೆ ಪ್ರೊಸೆಸಿಂಗ್ ಆಫ್ ರಿಸಲ್ಟ್ ಆಗ್ತದೆ, ರಿಸಲ್ಟ್ ಅನೌನ್ಸ್ ಆಗ್ತದೆ. ಫಸ್ಟ್ ರೌಂಡ್ ರಿಸಲ್ಟ್ ನಿಮಗೆ ಅನೌನ್ಸ್ ಆಯಿತು ಅಂತ ಇಟ್ಕೊಳ್ಳಿ. ಈಗ ರೌಂಡ್ 1 ರಿಸಲ್ಟ್ ಅಂತ ಬಂದಾಗ 2 ಟೈಪ್ ವಿದ್ಯಾರ್ಥಿಗಳಿರ್ತಾರೆ. ಒಂದು, ಯಾವುದೇ ಸೀಟು ಅಲಾಟ್ ಆಗಿಲ್ಲ, ನಾಟ್ ಅಲಾಟೆಡ್. ದೆರ್ ಇಸ್ ಅ ಅಲಾಟ್ಮೆಂಟ್ ಆಫ್ ದ ಸೀಟ್. ಯಾವುದೇ ಸೀಟ್ ಅಲಾಟ್ ಆಗಿಲ್ಲ ಅನ್ನೋರು ಏನು, ನೀವು ಡೈರೆಕ್ಟಾಗಿ ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡ್ತೀರಿ. ಮತ್ತೆ ಫ್ರೆಶ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಇಲ್ಲಿ ಫೀಸನ್ನು ಪೇ ಮಾಡಿಬಿಟ್ಟಿದ್ದೀರಿ, ಮತ್ತೆ ಫೀಸನ್ನು ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಯು ವಿಲ್ ಎಂಟರ್ ಇನ್ ಟು ದ ರೌಂಡ್ 2. ರಿಮೆಂಬರ್ ದ್ಯಾಟ್. ಅದಾದಮೇಲೆ ಯಾರಿಗೆ ಸೀಟ್ ಸಿಕ್ಕಿದೆ, ಎಸ್, ಯು ವಿಲ್ ಹ್ಯಾವ್ ಅ 2 ಚಾಯ್ಸ್. ಒಂದು, ರಿಪೋರ್ಟ್ ಟು ಅಲಾಟೆಡ್ ಇನ್ಸ್ಟಿಟ್ಯೂಟ್, ಕಂಪ್ಲೀಟ್ ದ ಅಡ್ಮಿಷನ್ ಫಾರ್ಮ್ಯಾಲಿಟಿ. ಒಂದು ಬಹಳ ಸಿಂಪಲ್ಲು, ನಿಮಗೆ ಸಿಕ್ಕಿರುವಂಥ ಕಾಲೇಜಿಗೆ ರಿಪೋರ್ಟ್ ಮಾಡಿಕೊಳ್ಬೇಕು. ಮೇ ಬಿ ನೀವು ಇದಕ್ಕಿಂತ ಒಳ್ಳೆಯ ಕಾಲೇಜಿಗೆ ಅಪ್ಗ್ರೇಡೇಷನ್ ಹೋಗ್ತೀನಿ ಅಂದರೂ ಕೂಡ ನೀವು ರಿಪೋರ್ಟ್ ಮಾಡಿಕೊಳ್ಳೇಬೇಕು, ಗೊತ್ತಿರಲಿ. ಅದಾದಮೇಲೆ ಅಡ್ಮಿಷನ್ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಬೇಕು. ನೋ, ನಿಮಗೆ ಸಿಕ್ಕಿರುವಂಥ ಕಾಲೇಜಿಗೆ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋವಂಥ ಯಾವುದೇ ಆಸೆ ಇಲ್ಲ, ಯು ವಾಂಟ್ ಟು ಎಕ್ಸಿಟ್ ಫ್ರಾಮ್ ದ್ಯಾಟ್. ಸೊ ನೀವು ಏನೂ ಮಾಡಬಾರ್ದು. ಯು ಶುಡ್ ನಾಟ್ ಡೂ ಎನಿಥಿಂಗ್, ರಿಮೆಂಬರ್. ಸೊ ನಥಿಂಗ್ ಟು ಡೂ ಹಿಯರ್, ನಥಿಂಗ್ ಟು ಡೂ ಅಂದ್ರೇ ಫ್ರೀ ಎಕ್ಸಿಟ್. ಅದರಲ್ಲಿ ಯಾವುದೇ ರೀತಿ ಬಟನ್ ಇರೋದಿಲ್ಲ. ಈಗ KEL ಆದರೆ ಚಾಯ್ಸ್ 4 ಅಂತ ಕೊಡ್ತಾರೆ ಎಕ್ಸಿಟ್ ಆಗೋದಕ್ಕೆ. ಒಂದು ಸರಿ ಎಕ್ಸಿಟ್ ಆದರೆ ಮತ್ತೆ ನೀವು ಹೊರಗೆ ಹೋಗೋದಕ್ಕೆ ಬರೋದಿಲ್ಲ ಕೌನ್ಸಿಲಿಂಗಲ್ಲಿ. ಸೊ ಬಟ್ ಇಲ್ಲಿ ಹಾಗಲ್ಲ, ಫ್ರೀ ಎಕ್ಸಿಟ್ ಅಂತ ಕರಿತೀವಿ ಇದಕ್ಕೆ. ನೀವು ಈಗ ಫಾರ್ ಎಕ್ಸಾಂಪಲ್ 29th ಈಸ್ ಲಾಸ್ಟ್ ಡೇಟ್ ಫಾರ್ ದ ಅಡ್ಮಿಷನ್ ಅಂತ ಇಟ್ಕೊಳ್ಳಿ. 29th ಈಸ್ ಲಾಸ್ಟ್ ಡೇಟ್ ಫಾರ್ ದ ಅಡ್ಮಿಷನ್. ಇದು ನಿಮಗೆ ಲಾಸ್ಟ್ ಡೇಟ್ ಅಡ್ಮಿಷನಿಗೆ. ನೀವೇನು ಮಾಡ್ತೀರಿ, ಈ 29 ತನಕ ಏನು ಡಿಸಿಷನ್ನೇ ತೊಗೊಳ್ಳೋದಿಲ್ಲ.
ಆವಾಗ ಯು ಆರ್ ಫ್ರೀ ಎಕ್ಸಿಟ್ ಫ್ರಮ್ ದ ಫಸ್ಟ್ ರೌಂಡ್. ಫ್ರೀ ಎಕ್ಸಿಟ್ ಆಗಿದ್ದೀರಿ ಅಂತ ಅಂದರೆ ಸೆಕೆಂಡ್ ರೌಂಡಲ್ಲಿ ನೀವು ಇಮಿಡಿಯೇಟ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೀವು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಆಲ್ರೆಡಿ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀರಿ. ನೋ ನೀಡ್ ಟು ರಿಜಿಸ್ಟರ್ ಎಟ್ ಆಲ್. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೀಟ್ ಅಲಾಟ್ ಆಯಿತು, ಏನೂ ಡಿಸಿಷನ್ ತೊಗೊಂಡಿಲ್ಲ ಲಾಸ್ಟ್ ಡೇಟ್ ಒಳಗೆ. ಯು ಆರ್ ಎಕ್ಸಿಟ್ ಫ್ರಾಮ್ ದ ಫಸ್ಟ್ ರೌಂಡ್, ನಾಟ್ ಫ್ರಾಮ್ ದ ಕೌನ್ಸಿಲಿಂಗ್. ಫ್ರೀ ಎಕ್ಸಿಟ್ ಅಂತ ಕರಿತೀವಿ. ನೀವು ಮತ್ತೆ ಸೆಕೆಂಡ್ ರೌಂಡಲ್ಲಿ ಫ್ರೆಶ್ ಚಾಯ್ಸಸ್ಸನ್ನು ಹಾಕ್ಕೊಂಡು ಪಾರ್ಟಿಸಿಪೇಟ್ ಮಾಡಬೇಕು. ಈಗ ನಿಮಗೆ ಕಾಲೇಜು ಸಿಕ್ತು. ಕಾಲೇಜ್ ಸಿಕ್ಕ ತಕ್ಷಣ ನೀವೇನು ಮಾಡಬೇಕು ಅಂದರೆ ಆ ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಅಥವಾ ಏನು ಸ್ಪೆಷಲ್ ಡಾಕ್ಯುಮೆಂಟ್ಸ್ ಬೇಕು, ಅಥವಾ ಎಷ್ಟು ದುಡ್ಡು ತರಬೇಕು, ಇವೆಲ್ಲ ಕೇಳ್ಕೊಂಡು ಹೋಗ್ಬಿಡಿ. ರಿಮೆಂಬರ್, ಇದರಲ್ಲಿ MCCಗೆ ನೀವು ಪೇ ಮಾಡೋದಿರೋದಿಲ್ಲ. ಭಾಳ ಇಂಪಾರ್ಟೆಂಟ್ ಅಂತಂದರೆ ಕಾಲೇಜ್ ಫೀಸ್ ಟು ಬಿ ಪೇಡ್, ರಿಮೆಂಬರ್, ಇನ್ ಕಾಲೇಜ್ ಓನ್ಲಿ. ಕಾಲೇಜಲ್ಲೇ ಪೇ ಮಾಡ್ತೀರಿ, KEಯಲ್ಲಿ ಹಾಗಲ್ಲ. ನೀವು ಒಂದು ಸೆಂಟ್ರಲ್ ಕೌನ್ಸಿಲಿಂಗ್ ಏಜೆನ್ಸಿ ಆದಂಥ KE ಅವರಿಗೆ ಫೀಸ್ ಪೇ ಮಾಡ್ತೀರಿ. ಆದರೆ ಇಲ್ಲಿ MCCಯಲ್ಲಿ ಕಾಲೇಜ್ ಅಲಾಟ್ ಆದಮೇಲೆ ನೀವು ಕಾಲೇಜಿಗೆ ಹೋಗ್ತೀರಿ, ಕಾಲೇಜಲ್ಲಿ ಫೀಸ್ ಪೇ ಮಾಡ್ತೀರಿ, ಕಾಲೇಜ್ ಅಕೌಂಟ್ ತೊಗೊಂಡು. ಗೊತ್ತಿರಲಿ, ಅಲ್ಲಿ ನೀವು ಅವ್ರ ಅಕೌಂಟ್ ಡೀಟೇಲ್ಸ್ ಕೊಡ್ತಾರೆ, ನೀವು RTGS ಮಾಡ್ತಿರೋ, ನೆಫ್ಟ್ ಮಾಡ್ತಿರೋ, ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಕ್ಯಾಶ್ ತೊಗೊಳ್ಳೋದಿಲ್ಲ. ರಿಪೋರ್ಟ್ ಟು ದ ಅಲಾಟೆಡ್ ಇನ್ಸ್ಟಿಟ್ಯೂಟ್, ಕಂಪ್ಲೀಟ್ ದ ಅಡ್ಮಿಷನ್ ಪ್ರೊಸೆಸ್. ಅದಾದ ಮೇಲೆ ನಿಮಗೆ ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನ್ ಹೋಗಬೇಕು ಅಂತ ಇದೆ. ಯಾಕಂದರೆ ಮೇಲ್ಗಡೆ ಇರುವಂಥ ಕಾಲೇಜ್ ಇನ್ನೂ ಚೆನ್ನಾಗಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ. ಸೊ ಯು ವಾಂಟ್ ಟು ಗೋ ಫಾರ್ ಸೆಕೆಂಡ್ ರೌಂಡ್ ಅಪ್ಗ್ರೇಡೇಷನ್. ಅವಾಗೇನು ಮಾಡಬೇಕು ಅಂತಂದರೆ ಅಲ್ಲಿ ನಿಮಗೆ ಒಂದು ವಿಲ್ಲಿಂಗ್ನೆಸ್ ಫಾರ್ಮನ್ನು ಕೊಡ್ತಾರೆ. ಆ ಫಾರ್ಮನ್ನು ಫಿಲ್ ಮಾಡಬೇಕು. ಸೊ ಭಾಳ ಸಿಂಪಲ್. ರೌಂಡ್ 1 ಸೀಟ್ ಅಲಾಟ್ ಆಯಿತು. ಯು ವಾಂಟ್ ಟು ಟೇಕ್ ದ ಅಡ್ಮಿಷನ್, ಅಂದರೆ ನಿಮಗೆ ಆ ಸೀಟ್ ಬೇಕು, ಪ್ಲಸ್ ಯು ವಾಂಟ್ ಟು ಗೋ ಫಾರ್ ದ ನೆಕ್ಸ್ಟ್ ರೌಂಡ್ ಫಾರ್ ದ ಬೆಟರ್ ಕಾಲೇಜ್. ದೆನ್ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್, ಕಂಪ್ಲೀಟ್ ದ ಅಡ್ಮಿಷನ್ ಫಾರ್ಮ್ಯಾಲಿಟೀಸ್. ರಿಮೆಂಬರ್, ಯು ಹ್ಯಾವ್ ಟು ಗಿವ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಭಾಳ ಇಂಪಾರ್ಟೆಂಟ್ ಇದು, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಬೇಕು. ಸರ್, ಹಾಗಾದರೆ ಬೇರೆ ಕಡೆ ಸೀಟ್ ಸಿಕ್ಕರೆ ಅದೇ ಇರೋದು ಇಲ್ಲಿ ರಿಸ್ಕು. ಆ ರಿಸ್ಕ್ ತೊಗೊಳೋದಕ್ಕೆ ನೀವು ರೆಡಿ ಇರಬೇಕು. ನೀವು ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಳ್ಳೇಬೇಕು. ನಿಮಗೆ ಈ ಸೀಟ್ ನಿಮ್ಗೆ ಚೆನ್ನಾಗಿದೆಯಾ ತೊಗೊಳ್ಳಿ, ಇಲ್ಲ ಅಂದರೆ ಫ್ರೀ ಎಕ್ಸಿಟ್ ಆಗಿ. ಸೊ ಗಿವ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಫೀಸನ್ನು ಕಾಲೇಜಲ್ಲೇ ಪೇ ಮಾಡ್ತೀರಿ, ನೀವು ಇಲ್ಲಿ MCCಗೆ ಪೇ ಮಾಡೋದಿಲ್ಲ. ಅದಾದಮೇಲೆ ನೀವು ಅಪ್ಗ್ರೇಡೇಷನ್ ಹೋಗಬೇಕಾ, ಅಲ್ಲೊಂದು ಫಾರ್ಮ್ ಕೊಡ್ತಾರೆ, ಅಪ್ಗ್ರೇಡೇಷನ್ ಫಾರ್ಮು, ಅದನ್ನು ಫಿಲ್ ಮಾಡ್ಕೊಂಡು ಬರ್ತೀರಿ. ರೈಟ್. ಸೊ ಅಪ್ಗ್ರೇಡೇಷನ್ ಬೇಕು ಅಂದರೆ ನೀವೇನು ಮಾಡ್ತೀರಿ, ಸೆಕೆಂಡ್ ರೌಂಡಿಗೆ ಫ್ರೆಶ್ ಚಾಯ್ಸನ್ನು ಎಂಟ್ರಿ ಮಾಡ್ತೀರಿ. ಮೊದಲು ಫಸ್ಟ್ ರೌಂಡ್ ನೀವು ಹಾಕಿರುವಂಥ ಚಾಯ್ಸನ್ನು ನಲ್ ಆ್ಯಂಡ್ ವೈಡ್ ಅಂತ ಕನ್ಸಿಡರ್ ಮಾಡಿಬಿಡ್ತಾರೆ ಇವರು, ಅಂದರೆ 0. ಈಗ ಫಾರ್ ಎಕ್ಸಾಂಪಲ್ ನಿಮಗೆ 1 2 3 4 5 5th ಕಾಲೇಜ್ ಅಲಾಟ್ ಆಯಿತು, ಅಲಾಟೆಡ್ ಕಾಲೇಜ್ ಇದು. ನಿಮಗೆ 1 to 4th ಕಾಲೇಜಲ್ಲಿ ನೀವು ಚಾನ್ಸಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಿ. ಅಥವಾ ಇಲ್ಲಿ ಗೊತ್ತಿರಲಿ, ಇಲ್ಲಿ 6 7 8 9 10 ಇದೆ. ನಿಮಗೆ 5ನೇದು ಅಲಾಟ್ ಆಗಿಬಿಟ್ಟಿದೆ. ಈಗ ನಿಮಗೇನು ಅನಿಸಿದೆ, ನನಗೆ 6ನೇ ಕಾಲೇಜ್ ಮೇಲ್ಗಡೆ ಬೇಕಾಗಿತ್ತು, ಬೇಕಾದಂಗೆ ಚೇಂಜ್ ಮಾಡ್ಬೋದು. ಬಟ್ KEಯಲ್ಲಿ ಅವಕಾಶ ಇಲ್ಲ. ಬಟ್ ರೌಂಡ್ 2 MCCಯಲ್ಲಿ ಮಾತ್ರ ಫ್ರೆಶ್ ಚಾಯ್ಸ್. ನೀವು ಅಪ್ಗ್ರೇಡೇಷನ್ ಹೋಗ್ಬೇಕಂದ್ರೆ ಈ 1 2 3 4 ನಾನು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಆ್ಯಡ್ ಮಾಡಿಬಿಟ್ಟಿದ್ದೀನಪ್ಪ, ಅದೇ ಇರ್ತದೆ ಹೆಂಗಂದ್ರು, ಮತ್ತೆ ಯಾಕೆ ಆಪ್ಷನ್ ಎಂಟ್ರಿ ಮಾಡಬೇಕು, ಏನೂ ಇಲ್ಲ, ಅವಶ್ಯಕತೆ ಆಗಿಲ್ಲ. ಇಲ್ಲಿ ಕಂಪಲ್ಸರಿ ನೀವು ಮಾಡಲೇಬೇಕು. ಮತ್ತು ಇವು 4ನ್ನು ಎಂಟ್ರಿ ಮಾಡಲೇಬೇಕು. ಇವು 4ರ ಜೊತೆಗೆ ನಿಮಗೇನಾದರೂ 6 7 8 9 ಬೇಕಂದ್ರೆ ಇದನ್ನು ಎಂಟ್ರಿ ಮಾಡ್ಕೊಳ್ಳಿ. ಆಟೋಮೆಟಿಕಲಿ ದಿಸ್ ಕಾಲೇಜ್ ವಿಲ್ ಬಿಕಮ್ 9th one. ಯಾಕಂದರೆ ಇಲ್ಲಿ 4 ಇತ್ತು ಮತ್ತು 6 7 8 9 ಆ್ಯಡ್ ಮಾಡಿದ್ರಿ. ಸೊ 4 4 8 ಆಯಿತು, ಇದು ಬಿಕಮ್ 9th ಕಾಲೇಜ್. ಹಾಗೆ ಆ ರೀತಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ನೀವೇನಾದರೂ ಅಪ್ಗ್ರೇಡೇಷನ್ ಹೋಗ್ತೀರಿ ಅಂದರೆ ಫ್ರೆಶ್ ಚಾಯ್ಸಸನ್ನು ಹಾಕಲೇಬೇಕು. ಈವನ್ ಸೀಟ್ ಸಿಗದೇ ಇದ್ದವರು ಕೂಡ ಫ್ರೆಶ್ ಚಾಯ್ಸ್ ಹಾಕಬೇಕು. ಈವನ್ ಫ್ರೀ ಎಕ್ಸಿಟ್ ಆದವರು ಕೂಡ ಫ್ರೆಶ್ ಚಾಯ್ಸ್ ಹಾಕಲೇಬೇಕು. ಒಟ್ಟಿನಲ್ಲಿ ಸೆಕೆಂಡ್ ರೌಂಡ್ ಈಸ್ ಅ ಫ್ರೆಶ್ ಚಾಯ್ಸ್ ರೌಂಡ್. ಒಂದೊಮ್ಮೆ ನಿಮ್ಗೆ ಅಪ್ಗ್ರೇಡೇಷನ್ಗೆ ಇಂಟ್ರೆಸ್ಟೇ ಇಲ್ಲ, ನಿಮಗೆ ಸ್ಯಾಟಿಸ್ಫೈ ಆಗಿಬಿಟ್ಟಿದೆ ಕಾಲೇಜು, ಸೊ ಯು ಡೋಂಟ್ ವಾಂಟ್ ಟು ಗೋ ಟು ಅಪ್ಗ್ರೇಡೇಷನ್, ಕಂಟಿನ್ಯೂ ಟು ಸ್ಟಡಿ ಇನ್ ದ ಅಲಾಟೆಡ್ ಇನ್ಸ್ಟಿಟ್ಯೂಷನ್. ಸೊ ಅಡ್ಮಿಷನ್ ಮುಗಿಸ್ರಿ, ಮನೆಗೆ ಬರ್ರಿ, ಕಾಲೇಜಿಂದ ಇನ್ಫಾರ್ಮೇಷನ್ ಬರ್ತದೆ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತೇಳಿ, ಬ್ಯಾಗ್ ಎಲ್ಲ ತೊಗೊಂಡು ಕಾಲೇಜಿಗೆ ಹೋಗಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆ್ಯಸ್ ಫಸ್ಟ್ ರೌಂಡ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಡೀಟೇಲಾಗಿ ಹೇಳಿದ್ದೀನಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ನೋಡ್ಕೊಳ್ಳಿ. ಸೆಕೆಂಡ್ ರೌಂಡ್ ಇಲ್ಲಿ ನೋಡಿ, ಇಲ್ಲಿ ಫ್ರೆಶ್ ಚಾಯ್ಸಸ್ ಎಲ್ಲ ಹಾಕ್ತೀರಿ, ಇದರ ಕಂಟಿನ್ಯೂಷನ್ ಇದು.
ಇಲ್ಲಿ ಫ್ರೆಶ್ ಚಾಯ್ಸಸ್ ಎಲ್ಲ ಹಾಕಿದ್ರಿ, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು. ಮತ್ತು 2 ಸ್ಟೂಡೆಂಟು, ಒಂದು ಸೀಟ್ ಅಲಾಟ್ ಆಗಿಲ್ಲ ಅನ್ನೋರು ರಿಮೆಂಬರ್ ಯು ಆರ್ ಎಲಿಜಿಬಲ್ ಫಾರ್ ದ ಫರ್ದರ್ ರೌಂಡ್ಸ್ ಆಫ್ ಅನೌನ್ಸ್ಮೆಂಟ್. ನೀವು ಹೇಳ್ಬೋದು ಸರ್ ನಾನಿಲ್ಲಿ ಯಾವುದು ನನಗೆ ಅಲಾಟ್ ಆಗಿಲ್ಲ ಅಥವಾ ಇಲ್ಲಿ ಫ್ರೀ ಎಕ್ಸಿಟ್ ಆಗಿದ್ದೀನಿ, ನನಗೆ ಮುಂದಿನ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟೇ ಇಲ್ಲ. ಅವಾಗೇನು ಮಾಡಬೇಕು ಅಂದರೆ ನೀವು ಸೆಕೆಂಡ್ ರೌಂಡಿಗೆ ಯಾವುದೇ ರೀತಿ ಫ್ರೆಶ್ ಆಪ್ಷನ್ ಎಂಟ್ರಿ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಆಲ್ರೆಡಿ ರೌಂಡ್ 1 ಆಪ್ಷನ್ ಎಂಟ್ರಿ ಕನ್ಸಿಡರ್ಡ್ ಆಸ್ ನಲ್ ಆ್ಯಂಡ್ ವೈಡ್. ಸೊ ನೀವು ಇಫ್ ಯು ಡೋಂಟ್ ವಾಂಟ್ ಟು ಕಂಟಿನ್ಯೂ ಇನ್ ದ MCC, ಯಾಕಂದರೆ ನಿಮಗೆಲ್ಲೋ ಸ್ಟೇಟ್ ಕೋಟಾದಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ದೆನ್ ಡೋಂಟ್ ಡೂ ಎನಿ ಆಪ್ಷನ್ ಎಂಟ್ರಿ ಫಾರ್ ದ ರೌಂಡ್ 2. ದೆನ್ ಗೋ ಟು ರೌಂಡ್ 2. ಸೀಟ್ ಸಿಕ್ಕಿಲ್ಲ, ದೆರ್ ಈಸ್ ನೋ ಅಲಾಟ್ಮೆಂಟ್ ಆಫ್ ದ ಸೀಟ್. ಸೊ ಫರ್ದರ್ ರೌಂಡ್ಸ್ ಆಫ್ ಅಲಾಟ್ಮೆಂಟ್ ಯು ಆರ್ ಎಲಿಜಿಬಲ್. ಅಂದರೆ ನಮ್ಮ ಹತ್ರ ರೌಂಡ್ 3 ಇದೆ, ಅದನ್ನು ನಾವು ಮಾಪಪ್ ಅಂತ ಕರಿತೀವಿ. ಇಲ್ಲಿ ರೌಂಡ್ 3 ಇದೆ, ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡ್ ಇದೆ, ಅದ್ರ ಮುಂದೆ ಹೇಳ್ತೀನಿ. ಸೊ ಅದಕ್ಕೆ ನೀವು ಎಲಿಜಿಬಲ್ ಇರ್ತೀರಿ. ಮತ್ತೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಂತಹ ಅವಶ್ಯಕತೆ ನಿಮಗೆ ಇಲ್ಲ. ಯು ಆರ್ ಎಕ್ಸಿಟ್ ಫ್ರಮ್ ದ ರೌಂಡ್ 2. ರೌಂಡ್ 2 ಇಂದ ಎಕ್ಸಿಟ್ ಅಷ್ಟೇ. ಬಟ್ ರೌಂಡ್ 3ಗೆ ಹೋಗಬೇಕಾದ್ರೆ ನಿಮ್ಗೆ ಇಲ್ಲೇನು ಸೀಟ್ ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ಲಿ ರಿಮೆಂಬರ್ ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ 3rd ರೌಂಡ್ ಆರ್ 4th ರೌಂಡ್ ವಿದೌಟ್ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆಲ್ರೆಡಿ ನೀವು ಪೇ ಮಾಡಿಬಿಟ್ಟಿದ್ದೀರಿ. ಬೇಡ ನನಗೆ 3rd ರೌಂಡ್ ಬೇಡ ಅಂದರೆ 3rd ರೌಂಡಲ್ಲಿ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಹಾಕಬೇಡಿ, ಆಟೋಮೆಟಿಕಲಿ ಯು ವಿಲ್ ಬಿ ಎಕ್ಸಿಟೆಡ್. ದೆನ್ ನೆಕ್ಸ್ಟು ಅಪ್ಗ್ರೇಡ್ ಆದರೆ, ಇಫ್ ದ ಸೀಟ್ ಗೆಟ್ ಅಪ್ಗ್ರೇಡೆಡ್, ಯಾರಿಗಿದು ರೌಂಡ್ 1 ಅಲಾಟೆಡ್ ಅವರಿಗೆ, ರೌಂಡ್ 1 ನಿಮಗೆ ಅಲಾಟ್ ಆಯಿತು, ಅಪ್ಗ್ರೇಡ್ ಆಗಿದೆ. ಅಪ್ಗ್ರೇಡ್ ಆದರೆ ಇಫ್ ಅಪ್ಗ್ರೇಡೆಡ್ ದೆನ್ ಕ್ಯಾಂಡಿಡೇಟ್ ಮಸ್ಟ್ ರಿಲೀವ್ ಫ್ರಮ್ ದ ರೌಂಡ್ 1 ಕಾಲೇಜ್ ಆ್ಯಂಡ್ ಜಾಯಿನ್ ರೌಂಡ್ 2 ಅಲಾಟೆಡ್ ಕಾಲೇಜ್. ಗೊತ್ತಿರಲಿ, ಅಪ್ಗ್ರೇಡ್ ಆದರೆ ಈ ರಿಲೀವಿಂಗ್ ಲೆಟರ್ ಅಂತ ನಾವೇನು ಕರಿತೀವಿ, ರಿಲೀವಿಂಗ್ ಲೆಟರ್ ಯು ಹ್ಯಾವ್ ಟು ಗೆಟ್ ಇಟ್ ಆನ್ಲೈನ್ ಇನ್ MCC ವೆಬ್ಸೈಟ್. ರಿಮೆಂಬರ್ ದಟ್. ನೀವು ಕಾಲೇಜಿಗೆ ಹೋಗಿ ನನಗೆ ರಿಲೀವಿಂಗ್ ಲೆಟರ್ ಕೊಡಿ ಅಂತ ಹೇಳುವಂಗಿಲ್ಲ. ಅವರು ಆನ್ಲೈನ್ ಥ್ರೂನೇ MCC ವೆಬ್ಸೈಟಲ್ಲಿ ನಿಮಗೆ ಆ ರಿಲೀವಿಂಗ್ ಲೆಟರನ್ನು ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಅವಕಾಶವನ್ನು ಕೊಡ್ತಾರೆ ಕೂಡ, ವರಿ ಮಾಡ್ಕೋಬೇಡಿ. ಅಪ್ಗ್ರೇಡ್ ಆದರೆ ಡೈರೆಕ್ಟಾಗಿ ಆ ಕಾಲೇಜಿಗೆ ಹೋಗೋದಲ್ಲ. ರೌಂಡ್ 1ಅಲ್ಲಿ ಒಂದು ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡಿ ಬಂದುಬಿಟ್ಟಿದ್ದೀರಿ, ದುಡ್ಡು ಕೊಟ್ಟಿದ್ದೀರಿ ಆ್ಯಂಡ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ, ರಿಲೀವಿಂಗ್ ಲೆಟರ್ ಬರಬೇಕು. ಈ ರಿಲೀವಿಂಗ್ ಲೆಟರ್ ಬಂದ ಮೇಲೆ ಟೇಕ್ ದಿಸ್ ಆನ್ಲೈನ್ ರಿಲೀವಿಂಗ್ ಲೆಟರ್, ದೆನ್ ಯು ಹ್ಯಾವ್ ಟು ಜಾಯಿನ್ ರೌಂಡ್ 2 ಅಲಾಟೆಡ್ ಕಾಲೇಜ್. ಬಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕಲ್ಲ, ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಈ ರಿಲೀವಿಂಗ್ ಲೆಟರ್ ತೊಗೊಂಡು ಕಾಲೇಜ್ 1ಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತಗೊಂಡು ಅದಾದಮೇಲೆ ದುಡ್ಡು ಅವರು ಟ್ರಾನ್ಸ್ಫರ್ ಮಾಡ್ತಾರೋ ಅದು ಏನು ಪ್ರೊಸೀಜರ್ ಇದೆ ನೋಡೋಣಂತೆ. ಸೊ ದೆನ್ ಯು ಗೋ ಟು ರೌಂಡ್ 2 ಅಲಾಟೆಡ್ ಕಾಲೇಜ್. ಸೊ ರಿಲೀವಿಂಗ್ ಲೆಟರ್ ತೊಗೋತೀರಿ ಆನ್ಲೈನ್ MCC ವೆಬ್ಸೈಟಿಂದ ಬೇಕದು, ಕಾಲೇಜ್ 1ಗೆ ಹೋಗ್ತೀರಿ, ಡಾಕ್ಯುಮೆಂಟ್ಸ್ ತೊಗೋತೀರಿ, ರೌಂಡ್ 2 ಅಲಾಟೆಡ್ ಕಾಲೇಜಿಗೆ ಹೋಗ್ತೀರಿ. ದೆನ್ ರೌಂಡ್ 2ದಲ್ಲಿ ಫ್ರೆಶ್ ಸೀಟ್ ಅಲಾಟ್ ಆಯಿತು. ನಿಮಗೆ ಫ್ರೆಶ್ ಸೀಟ್ ಅಲಾಟ್ ಆಯಿತು ಅಂತಂದರೆ ಸೀಟ್ ಅಲಾಟೆಡ್ ಇನ್ ರೌಂಡ್ 2 ಬಟ್ ನಾಟ್ ರಿಪೋರ್ಟೆಡ್ ಆರ್ ನಾಟ್ ಜಾಯಿಂಟ್, ಸೆಕ್ಯೂರಿಟಿ ಡಿಪಾಸಿಟ್ ವಿಲ್ ಬಿ ರೀಫಂಡೆಡ್. ನೋಡಿ ಇಲ್ಲಿ ಸೀಟ್ ಅಲಾಟ್ ಆಯಿತು, ಅಲಾಟ್ ಆಗಿದೆ, ಬಟ್ ಡೋಂಟ್ ವಾಂಟ್ ಟು ಜಾಯಿನ್. ನಿಮಗೆ ಆ ಕಾಲೇಜ್ ಇಂಟ್ರೆಸ್ಟ್ ಇಲ್ಲ. ಅದಕ್ಕಾಗಿ ನೋಡಿ ನಾ ಹೇಳೋದು, ಡಿಸಿಷನ್ ತೊಗೋಬೇಕಾದ್ರೆ ನೀಟಾಗಿ ಯೋಚನೆ ಮಾಡಿ ತೊಗೊಳ್ಳಿ. ನೀವು ರೌಂಡ್ 2ಕ್ಕಿಂತ ಮುಂಚೆ ಏನೇನು ಆಪ್ಷನ್ ಎಂಟ್ರಿ ಮಾಡ್ತೀರಿ ಅಥವಾ ನಾವೇನು ಕರಿತೀವಿ ಚಾಯ್ಸ್ ಎಂಟ್ರಿ ಅಂಥೇಳಿ, ಅದನ್ನು ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. ಈ ಕಾಲೇಜ್ ಸಿಕ್ಕರೆ ನಾನು ಹೋಗ್ತೀನಿ, ಈ ಕಾಲೇಜ್ ಸಿಕ್ಕರೆ ನಾನು ಹೋಗೋದಿಲ್ಲ ಅನ್ನೋದನ್ನು ತೆಗೆದುಬಿಡಿ. ಯಾಕಂತಂದರೆ ನೀವು ರೌಂಡ್ 2 ರಿಸಲ್ಟ್ ಆದಮೇಲೆ, ನಿಮಗೆ ಅಲಾಟ್ಮೆಂಟ್ ಆದಮೇಲೆ, ಇಫ್ ಯು ಟೇಕ್ ದ ಡಿಸಿಷನ್ ದ್ಯಾಟ್ ಡೋಂಟ್ ವಾಂಟ್ ಟು ಜಾಯಿನ್, ದೆನ್ ರೌಂಡ್ 2 ಏನು ಸೆಕ್ಯೂರಿಟಿ ಡಿಪಾಸಿಟ್ ಹಾಕಿರ್ತೀರಿ ಅದು ಫೋರ್ಫೀಟ್ ಆಗ್ತದೆ. ಅದು 10,000 ಇರ್ಬೋದು ಅಥವಾ 5,000 ಇರ್ಬೋದು SC ST OBC ಇದ್ದರೆ, ಅಥವಾ 2 lakh ಇರ್ಬೋದು ಇಫ್ ಯು ಆರ್ ಟ್ರೈಯಿಂಗ್ ಫಾರ್ ಡೀಮ್ಡ್ ಕಾಲೇಜ್. ರೈಟ್? ಹಾರ್ಡ್ ಅರ್ನ್ ಮನಿ ಯೋಚನೆ ಮಾಡಿ. ದೆನ್ ಯು ವಾಂಟ್ ಟು ಟೇಕ್ ದ ಅಡ್ಮಿಷನ್, ಇಲ್ಲಿ ಯು ವಾಂಟ್ ಟು ಟೇಕ್ ಅಡ್ಮಿಷನ್.
ಅಡ್ಮಿಷನ್ ಏನು ಮಾಡ್ತೀರಿ, ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್. ಅಲಾಟೆಡ್ ಕಾಲೇಜಿಗೆ ರಿಪೋರ್ಟ್ ಆಗಬೇಕು. ಕಂಪ್ಲೀಟ್ ದ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಕ್ಯಾನ್ ಅಪ್ಗ್ರೇಡ್ ಬಟ್ ಕೆನಾಟ್ ರಿಸೈನ್. ಅಪ್ಗ್ರೇಡ್ ಮಾಡ್ಕೋಬೋದು, ಬಟ್ ರಿಸೈನ್ ಮಾಡೋಕ್ಕೆ ಬರೋದಿಲ್ಲ. ರಿಸೈನ್ ಮಾಡಿದ್ರಿ ಮತ್ತೆ ಹೋಯಿತು ಸೆಕ್ಯೂರಿಟಿ ಡಿಪಾಸಿಟು. ರಿಪೋರ್ಟ್ ಅಲಾಟೆಡ್ ಕಾಲೇಜ್ ಅಂತಂದ್ರೆ ಕಾಲೇಜ್ ಫೀಸ್ ಪೇ ಮಾಡ್ತೀರಿ. ಇಲ್ಲಿ ಭಾಳ ಇಂಪಾರ್ಟೆಂಟು, ಕಾಲೇಜ್ ಫೀಸ್ ಪೇ ಮಾಡ್ತೀರಿ, ಗೊತ್ತಿರಲಿ. ಕಾಲೇಜ್ ಫೀಸ್ ಪೇ ಮಾಡಿದ್ಮೇಲೆ ಕಾಲೇಜ್ ಫೀಸ್ ಹೋಗ್ತದೆ ಮತ್ತೆ. ಅದಕ್ಕೆ ನಿಮಗೇನಾದರೂ ಆ ಸೀಟ್ ಇಂಟ್ರೆಸ್ಟ್ ಇದ್ದರೆ ಅಡ್ಮಿಷನ್ ತೊಗೊಳ್ಳಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡಿ, ಸೇಮ್ ಪ್ರೊಸೀಜರು. ಅದೆಲ್ಲ ಆದಮೇಲೆ ಅಲ್ಲೊಂದು ವಿಲ್ಲಿಂಗ್ನೆಸ್ ಟು ಅಪ್ಗ್ರೇಡ್ ಅಂತ ಲೆಟ್ರ್ ಕೊಡ್ತಾರೆ. ಆ ಫಾರ್ಮನ್ನು ಫಿಲ್ ಮಾಡಿ. ಸೊ ಇದು ರೌಂಡ್ 2ದಲ್ಲಿ ಹೊಸದಾಗಿ ಸೀಟ್ ಸಿಕ್ಕವರಿಗೆ. ನೀವು ಹೇಳ್ಬೋದು, ಸರ್ ನನಗೆ ರೌಂಡ್ 1ನಲ್ಲಿ ಅಪ್ಗ್ರೇಡೇಷನ್ ಹೋಗಿದ್ದೆ, ರೌಂಡ್ 2 ಸೀಟ್ ಸಿಕ್ಕಿದೆ. ರೌಂಡ್ 2 ಸೀಟ್ ಸಿಕ್ಕಿರೋದನ್ನು ಮತ್ತೆ ನಾನು ಮಾಪಪ್ಪಿಗೆ ಅಪ್ಗ್ರೇಡೇಷನ್ ಹೋಗಬೇಕು, ಆಗ್ತದಾ ಅಂಥೇಳಿ. ಎಸ್, ಡೆಫಿನೆಟ್ಲಿ ಪಾಸಿಬಲ್. ಏನು ಮಾಡಬೇಕು, ಇಲ್ಲಿ ನೋಡಿ, R2 ಅಲಾಟೆಡ್ ಕಾಲೇಜಿಗೆ ಹೋಗಿ ಡಾಕ್ಯುಮೆಂಟ್ ತೊಗೊಂಡು ಅಡ್ಮಿಷನ್ ಮಾಡಿಸ್ತೀರಿ. ಇಲ್ಲಿ ಹೋದ್ಮೇಲೆ ರಿಮೆಂಬರ್, ಅಪ್ಗ್ರೇಡೆಡ್ ಫಾರ್ಮ್ ಏನಿರ್ತದಲ್ಲ, ಅಪ್ಗ್ರೇಡ್ ಫಾರ್ಮ್, ವಿಲ್ಲಿಂಗ್ನೆಸ್ ಟು ಅಪ್ಗ್ರೇಡ್ ಫಾರ್ಮ್, ಇದನ್ನು ಫಿಲ್ ಮಾಡಬೇಕು ನೀವು. ಮತ್ತೆ ಮನೆಯಲ್ಲೇ ಕುತ್ಕೊಂಡ್ರೆ ಆಗೋದಿಲ್ಲ, ರೈಟ್? ರಿಲೀವಿಂಗ್ ಲೆಟರ್ ತೊಗೋಬೇಕು. ಆನ್ಲೈನಲ್ಲಿ ಕಾಲೇಜ್ 1 ಹೋಗಿ ಡಾಕ್ಯುಮೆಂಟ್ಸ್ ತೊಗೊಳ್ಳಿ, ರೌಂಡ್ 2 ಅಲಾಟೆಡ್ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಳಿ, ಅಡ್ಮಿಷನ್ ತೊಗೊಂಡು ಅಪ್ಗ್ರೇಡೇಷನಿಗೆ ಫಾರ್ಮ್ ಫಿಲ್ ಮಾಡಿ ಬನ್ನಿ. ನೆಕ್ಸ್ಟ್ ಗೋ ಟು ರೌಂಡ್ 3. ರೌಂಡ್ 3 ನೋಡಿ, ಇದರಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್, ಚಾಯ್ಸ್ ಫಿಲ್ಲಿಂಗ್ ಫಾರ್ ರೌಂಡ್ 3 ಇರ್ತದೆ. ಎಲ್ಲ ರೌಂಡಲ್ಲೂ ನಿಮಗೆ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು, ಚಾಯ್ಸ್ ಫಿಲ್ಲಿಂಗ್ ಮಾಡ್ಕೊಳ್ಬೋದು. ರೌಂಡ್ 2 ಚಾಯ್ಸಸ್ ವಿಲ್ ಬಿ ಟ್ರೀಟೆಡ್ ಆಸ್ ನಲ್ ಆ್ಯಂಡ್ ವೈಡ್. ಅಂದರೆ ರೌಂಡ್ 2ದಲ್ಲಿ ಏನು ನೀವು ಹಾಕಿರ್ತೀರಿ, ಅಂದರೆ ಚಾಯ್ಸಸ್ ಹಾಕಿರ್ತೀರಿ, ಅವೆಲ್ಲ ನಲ್ ಆ್ಯಂಡ್ ವೈಡ್. ನಾವು ರೌಂಡ್ 3ದಲ್ಲಿ ಯಾರು ಸೀಟ್ ಅಲಾಟೇ ಆಗಿಲ್ಲ ರೌಂಡ್ 1 ಆ್ಯಂಡ್ ರೌಂಡ್ 2, ಅವರು ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೋ ನೀಡ್ ಟು ರಿಜಿಸ್ಟರ್ ಅಗೇನ್. ಸೊ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇಟ್ ಡೈರೆಕ್ಟ್ಲಿ. ಅದ್ರ ಬಗ್ಗೆ ಮತ್ತೆ ಮುಂದೆ ಹೇಳ್ತೀನಿ. ಈಗ ರೌಂಡ್ 3 ಸೀಟ್ ಅಲಾಟ್ ಆಯಿತು. ಅಲಾಟ್ ಆಗಿಲ್ಲ, ಯು ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಸ್ಟೇ ವೇಕೆನ್ಸಿ ರೌಂಡ್ ಇಫ್ ಯು ವಾಂಟ್. ಗೊತ್ತಿರಲಿ, ಎಲ್ಲ ಕಡೆ ನಿಮಗೆ ಬೇಕು ಅಂದ್ರೆ ಮಾತ್ರ ಆಪ್ಷನ್ ಎಂಟ್ರಿ ಮಾಡಬೇಕು, ಇಲ್ಲಾಂದ್ರೆ ಇಲ್ಲ, ಬಿಟ್ಬಿಡೋದು. ರೌಂಡ್ 3 ಸೀಟ್ ಅಲಾಟ್ ಆಯಿತು. ಎಸ್, ಸೊ ರಿಪೋರ್ಟ್ ಟು ಅಲಾಟೆಡ್ ಇನ್ಸ್ಟಿಟ್ಯೂಷನ್. ರೌಂಡ್ 3 ಸೀಟ್ ಅಲಾಟ್ ಆಗಿದೆ, ಆ ಸೀಟ್ ಬೇಕು ನಿಮಗೆ, ರಿಪೋರ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ದ ಕಾಲೇಜ್ ಅಡ್ಮಿಷನ್, ಬಟ್ ಯು ಕಾಂಟ್ ಗೋ ಟು ರೌಂಡ್ 4 ಸ್ಟೇ ವೇಕೆನ್ಸಿ ರೌಂಡಿಗೆ ಹೋಗೋದಕ್ಕೆ ಬರೋದಿಲ್ಲ. ಸೊ ಜಾಯಿನ್ ಆಗಬೇಕು. ಒನ್ಸ್ ಜಾಯಿನ್ಡ್, ಕ್ಯಾಂಡಿಡೇಟ್ಸ್ ಕೆನಾಟ್ ಅಪ್ಗ್ರೇಡ್ ಆರ್ ರಿಸೈನ್. ಮುಗಿದೋಯ್ತು. ರಿಸೈನ್ ಮಾಡೋಕ್ಕೂ ಬರೋದಿಲ್ಲ, ಅಪ್ಗ್ರೇಡ್ ಮಾಡೋಕ್ಕೂ ಬರೋದಿಲ್ಲ. ಸೊ ಇಲ್ಲಿ ರೌಂಡ್ 2 ಕಾಲೇಜಿಂದ ಏನಾದರೂ ಅಪ್ಗ್ರೇಡ್ ಆದರೆ ರಿಲೀವಿಂಗ್ ಲೆಟರ್ ಬೇಕು, MCC ಇಂದ ತಗೋತೀರಿ. ರೌಂಡ್ 2 ಕಾಲೇಜಿಗೆ ಹೋಗ್ತೀರಿ, ಅಲ್ಲಿಂದ ಎಲ್ಲ ತಗೊಂಡು ರೌಂಡ್ 3 ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೋತೀರಿ. ಅಷ್ಟೇ, ಸೇಮ್ ರೂಲು. ಅಲ್ಲೇನಿತ್ತು ಇಲ್ಲೂ ಅದೇ ಇತ್ತು. ಬಟ್ ಇದರಲ್ಲಿ ಸೀಟ್ ಅಲಾಟ್ ಆಗಿದೆ. ರಿಮೆಂಬರ್, ರೌಂಡ್ 3ದಲ್ಲಿ ಸೀಟ್ ಅಲಾಟ್ ಆಯಿತು. ಆದರೆ ಡೋಂಟ್ ವಾಂಟ್ ಟು ಜಾಯಿನ್. ಅವಾಗೇನಾಗ್ತದೆ, ಎಕ್ಸಿಟ್ ವಿತ್ ಫ್ರೀ ಫೋರ್ ಫೀಚರ್ ಆ್ಯಂಡ್ ಎಲಿಮಿನೇಷನ್. ನೋಡಿ, ಇಲ್ಲಿ ನಿಮಗೆ ಪನಿಷ್ಮೆಂಟ್ ಏನಂದರೆ, ಯು ಕಾಂಟ್ ಪಾರ್ಟಿಸಿಪೇಟ್ ಇನ್ ದ ಫರ್ದರ್ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರೋದಿಲ್ಲ. ಎಕ್ಸಿಟ್ ವಿತ್ ದ ಫೋರ್ ಫೀಚರ್ ಆಫ್ ದ ಸೆಕ್ಯೂರಿಟಿ ಡಿಪಾಸಿಟ್. ನೀವೇನು ಸೆಕ್ಯೂರಿಟಿ ಡಿಪಾಸಿಟ್ ಹಾಕಿರ್ತೀರಿ, ಅದು ಹೋಯ್ತು. ಯಾರಾದರೂ ರೌಂಡ್ 2ದಲ್ಲಿ ಅಡ್ಮಿಷನ್ ಮಾಡಿಸಿ ಇಲ್ಲಿ ಬಂದು ಸೀಟ್ ಸಿಕ್ಕ ಮೇಲೆ ಎರಡೂ ಕಾಲೇಜ್ ಇಲ್ಲ ಅಂತ ಅಂದರೆ ಅವ್ರದ್ದು ಕಂಪ್ಲೀಟ್ ಫೀಸು ಹೋಯ್ತು. ಅರ್ಥ ಮಾಡ್ಕೊಳ್ಳಿ. ಸೊ ಥಿಂಕ್ ಮಾಡಿ ಡಿಸಿಷನ್ ತೊಗೊಳ್ಳಿ. ಸೊ ಇದು ರೌಂಡ್ 3 ರೂಲ್ಸ್. ರೌಂಡ್ 3 ಸೀಟ್ ಅಲಾಟ್ ಆಗಿಲ್ಲ, ಪ್ರಾಬ್ಲಮ್ ಇಲ್ಲ, ಯು ಪಾರ್ಟಿಸಿಪೇಟ್ ಇನ್ ದ ಸ್ಟೇ ರೌಂಡ್. ರೌಂಡ್ 3 ಸೀಟ್ ಅಲಾಟ್ ಆಯಿತು, ರಿಪೋರ್ಟ್ ಟು ದ ಅಲಾಟೆಡ್ ಇನ್ಸ್ಟಿಟ್ಯೂಷನ್, ಕಂಪ್ಲೀಟ್ ದ ಅಡ್ಮಿಷನ್ ಫಾರ್ಮ್ಯಾಲಿಟಿ, ಜಾಯಿನ್, ಆ್ಯಂಡ್ ಒನ್ಸ್ ಯು ಜಾಯಿನ್ ಯು ಕಾಂಟ್ ಅಪ್ಗ್ರೇಡ್ ಆರ್ ರಿಸೈನ್. ಸೊ ರಿಸೈನ್ ಮಾಡಲಿಲ್ಲ, ಒಳ್ಳೆಯದು. ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಎಲ್ಲ ಹೋಗಿಬಿಡ್ತದೆ. ನೀವು ಕಟ್ಟಿರೋ ಅಂಥ ಡಾಕ್ಯುಮೆಂಟ್ಸ್ ಹೋಯ್ತು. ಡಾಕ್ಯುಮೆಂಟ್ಸ್ ಅಂದರೆ ಡಾಕ್ಯುಮೆಂಟ್ಸ್ ಮತ್ತು ವಾಪಸ್ ಬೇಕಲ್ಲ ನಿಮಗೆ, ಒರಿಜಿನಲ್ ಡಾಕ್ಯುಮೆಂಟ್ಸು. ಅದಕ್ಕೆ ಮತ್ತೆ 5 ವರ್ಷ ಫೀಸ್ ಕಟ್ ಅಂತ ಹೇಳಿದರೆ, ಅದಕ್ಕಾಗಿ ಇವೆಲ್ಲ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ಅಷ್ಟೇ. ದೆನ್ 4th ಸ್ಟೇ ವೇಕೆನ್ಸಿ ರೌಂಡ್, ಫ್ರೆಶ್ ರಿಜಿಸ್ಟ್ರೇಷನ್ ಆ್ಯಂಡ್ ಚಾಯ್ಸ್ ಫಿಲ್ಲಿಂಗ್. ಯಾರ್ಯಾರಿಗೆ ಸೀಟೇ ಸಿಕ್ಕಿಲ್ಲ ಫಸ್ಟು ಸೆಕೆಂಡ್ ಟು ಥರ್ಡ್, ಅವರಿಗೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಬಿಟ್ಟರೆ ಉಳಿದವರು ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು, ಚಾಯ್ಸ್ ಫಿಲ್ ಮಾಡ್ಕೊಳ್ಳೇಬೇಕು. ರೌಂಡ್ 2ದಲ್ಲಿ ಎಕ್ಸಿಟ್ ಆದವರು ಕೂಡ, ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಸ್ಟೇ ರೌಂಡ್, ಒನ್ಸ್ ಅಗೇನ್ ಫ್ರೆಶ್ ರಿಜಿಸ್ಟ್ರೇಷನ್ ಯು ಹ್ಯಾವ್ ಟು ಡೂ. ಅಲಾಟೆಡ್ ಬಟ್ ನಾಟ್ ಜಾಯಿನ್ಡ್. ಸೊ ಅಲಾಟೆಡ್ ಆದರೆ ಜಾಯಿನೇ ಆಗಿಲ್ಲ. ನೋಡಿ, 4 ಫೀಚರ್ ಆಫ್ ಫೀಸ್,
ಡಿಬಾರ್ಡ್ ಫ್ರಾಮ್ ದ ನೆಕ್ಸ್ಟ್ 1 year ಫ್ರಾಮ್ ನೀಟ್ ಎಕ್ಸಾಮ್. ಬಹಳ ಇಂಪಾರ್ಟೆಂಟ್ ನೋಡಿ, ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀಟ್ ಎಕ್ಸಾಮಿಂದ 1 ವರ್ಷ ಡಿಬಾರ್. ಸೀಟ್ ಅಲಾಟ್ ಆಗಿದೆ, ಬೇಕು, ಜಾಯ್ನ್ ಆಗಿ. ಕ್ಯಾಂಡಿಡೇಟ್ ಕೆನಾಟ್ ರಿಸೈನ್. ಸೀಟ್ ಅಲಾಟ್ ಆಗಿದೆ, ಬೇಕು, ರಿಸೈನ್ ಮಾಡೋಂಗಿಲ್ಲ, ಜಾಯ್ನ್ ಆಗೋದಷ್ಟೇ. ಇದು 4th ರೌಂಡ್. ರಿಮೆಂಬರ್, 4th ರೌಂಡ್ ಸ್ಟ್ರೇ ವೇಕೆನ್ಸಿ ರೌಂಡ್. ಆಲ್ ದೀಸ್ ರೌಂಡ್ ವಿಲ್ ಬಿ ಆನ್ಲೈನ್ ರೌಂಡ್ ಅನ್ನೋದು ಗೊತ್ತಿರಲಿ. ನೆಕ್ಸ್ಟು, ಈಗ MCC ಅವ್ರು ಯಾವ್ಯಾವ ಸೀಟಿಗೆ ಮಾಡ್ತಾರೆ? 15% ಆಲ್ ಇಂಡಿಯಾ ಕೋಟಾ MBBS BDS ಆಲ್ ಸ್ಟೇಟ್ಸ್ಗೆ, 100% ಸೀಟ್ಸ್ ಇನ್ BHU ಓಪನ್, ಏಮ್ಸ್ ಓಪನ್ ಸೀಟ್ 100% ಸೀಟು, ಜಿಪ್ಮರ್ ಮಾಡ್ತಾರೆ, AMU ಮಾಡ್ತಾರೆ. 50% ಆಲ್ ಇಂಡಿಯಾ ಕೋಟಾ ಇನ್ ಡೆಲ್ಲಿ ಯೂನಿವರ್ಸಿಟಿ, IP ಯೂನಿವರ್ಸಿಟಿ ಇವೆಲ್ಲ ಮಾಡ್ತಾರೆ. ಜಾಮಿಯಾ ಓಪನ್ ಸೀಟು ಮಾಡ್ತಾರೆ. 15% ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಆಫ್ ESIC ಮಾಡ್ತಾರೆ. ಅದ್ರ ಜೊತೆಗೆ ಡೀಮ್ಡ್ ಯೂನಿವರ್ಸಿಟೀಸ್ ಮಾಡ್ತಾರೆ. ಡೀಮ್ಡ್ ಯೂನಿವರ್ಸಿಟೀಸ್ ಕೂಡ ಇವರಲ್ಲೇ ಬರೋವಂಥದ್ದು. ನೆಕ್ಸ್ಟು, ಕನ್ವರ್ಷನ್ ಅಲ್ಗಾರಿದಮ್ ಹೇಗಿರ್ತದೆ ನೋಡಿ, ಇದು ಭಾಳ ಕ್ಲಿಯರಾಗಿ ಕೊಟ್ಟಿರುವಂಥದ್ದು. ಇದು ಭಾಳ ಖುಷಿ ಆಯ್ತು ನನಗೆ. ಕನ್ವರ್ಷನ್ ಅಂದರೆ, ಈಗ ಇಲ್ಲಿ ಕೊಟ್ಟಿರುವಂಥ ಕೆಟಗರಿಯಲ್ಲಿ ನಿಮಗೇನಾದರೂ ಸೀಟ್ಸ್ ಲೆಫ್ಟ್ ಬಟ್ ನೋ ಕ್ಯಾಂಡಿಡೇಟ್ಸ್ ಆಫ್ ದಟ್ ಕೆಟಗರಿ. ಈಗ ST-PWD ಸೀಟ್ ಇದೆ, ಬಟ್ ST-PWD ಯಾರೂ ಇಲ್ಲವೇ ಇಲ್ಲ, ಅದನ್ನು ಕನ್ವರ್ಟೆಡ್ ಇಂಟು ST. SC-PWD ಇದೆ, ಸೀಟ್ ಉಳಿದಿದೆ, ಬಟ್ ಯಾರೂ ಇಲ್ಲ, ಕನ್ವರ್ಟೆಡ್ ಇಂಟು SC. UR-PWD ಉಳಿದಿದೆ, ಕನ್ವರ್ಟೆಡ್ ಇಂಟು ಅನ್ರಿಸರ್ವ್ಡ್. UR ಅಂದರೆ OBC-PWD ಉಳಿದ್ರೆ OBC, ST ಉಳಿದ್ರೆ SC ಅಂತ ಕೇಸ್ ಏನು ಬರೋದಿಲ್ಲ. SC ಉಳಿದ್ರೆ ಅನ್ರಿಸರ್ವ್ಡ್, EWS ಉಳಿದ್ರೆ ಅನ್ರಿಸರ್ವ್ಡ್, NRI ಉಳಿದ್ರೆ ಅನ್ರಿಸರ್ವ್ಡ್. ನೋಡಿ, NRI ಸೀಟ್ಸು ಏನಾದರೂ ಉಳೀತು ಅಂದರೆ, ಈವನ್ ಇನ್ ಕೇಸ್ ಆಫ್ ದ ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಿಗೆ ವಾಪಸ್ ಕೊಡುವಂಗಿಲ್ಲ. NRI ಸೀಟ್ ಉಳಿದ್ರೂ ಕೂಡ ಫೈನಲಿ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಅನ್ರಿಸರ್ವ್ಡ್ ಕೆಟಗರಿ ಅನ್ನೋದು ಗೊತ್ತಿರಲಿ. ನೆಕ್ಸ್ಟು, ಇದನ್ನು ನಾನು ಆಲ್ರೆಡಿ ನಿಮಗೆ ಆ ಒಂದು ಫ್ಲೋ ಚಾರ್ಟಲ್ಲಿ ಹೇಳಿದ್ದೀನಿ. ಮೇ ಬಿ ವಿಡಿಯೋ ದೊಡ್ಡದಾಗ್ಬೋದು, ಬಟ್ ಎಲ್ಲ ಇನ್ಫಾರ್ಮೇಷನನ್ನು ಹೇಳಬೇಕು ಅಂದರೆ ಅಥವಾ ನೀವು ಕೇಳಬೇಕು ಅಂದರೆ ಸ್ವಲ್ಪ ಟೈಮನ್ನು ನೀವು ಕೊಡಲೇಬೇಕಾಗ್ತದೆ, ರೈಟ್? ಸೊ ಈಗ ಫಸ್ಟ್ ರೌಂಡ್ ಆಲ್ರೆಡಿ ನಾನು ಹೇಳಿದ್ದೀನಿ. ಮೇನ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇರ್ತದೆ, ಪೇಮೆಂಟ್ ಮಾಡಬೇಕು. ನಾನ್ ರಿಫಂಡೇಬಲ್ ರಿಜಿಸ್ಟ್ರೇಷನ್ ಫ್ರೀ ಇರ್ತದೆ, ರಿಫಂಡೇಬಲ್ ಸೆಕ್ಯೂರಿಟಿ ಡಿಪಾಸಿಟ್ ಇರ್ತದೆ. ಇದು ಎಷ್ಟು ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ. ಎಕ್ಸಸೈಸಿಂಗ್ ಚಾಯ್ಸನ್ನು ಎಕ್ಸಸೈಸ್ ಮಾಡಬೇಕು, ಲಾಕ್ ಮಾಡಬೇಕು. ನೀವು ಲಾಕ್ ಮಾಡಿಲ್ಲ ಅಂದರೆ ಆಟೋಮೆಟಿಕಲಿ ಆ ಶೆಡ್ಯೂಲ್ ಆದಮೇಲೆ ಲಾಕ್ ಆಗ್ತದೆ. ರೌಂಡ್ 1 ಸೀಟ್ ಅಲಾಟ್ ಆಗ್ತದೆ. ರಿಸಲ್ಟನ್ನು ತೋರಿಸ್ತಾರೆ MCC ವೆಬ್ಸೈಟಲ್ಲಿ. ಫಿಸಿಕಲಿ ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕು, ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು. ಅದಾದಮೇಲೆ ನೀವೇನಾದರೂ ಅಪ್ಗ್ರೇಡ್ ಆಗಬೇಕು ಅಂದರೆ ವಿಲ್ಲಿಂಗ್ನೆಸ್ ಟು ಅಪ್ಗ್ರೇಡ್ ಅಂತೇಳಿ ಒಂದು ಫಾರ್ಮನ್ನು ಆಪ್ಟ್ ಮಾಡಿ ಫಿಲ್ ಮಾಡಿ ಬರಬೇಕು. ರೌಂಡ್ 2, ದೇ ಹ್ಯಾವ್ ಟು ಫಿಸಿಕಲಿ ರಿಪೋರ್ಟ್ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಯು ಹ್ಯಾವ್ ಟು ಫಿಸಿಕಲಿ ರಿಪೋರ್ಟ್. ಅವ್ರ ಹತ್ರ ವಿಲ್ಲಿಂಗ್ನೆಸ್ಸಿಗೆ ಒಂದು ಲೆಟರ್ ಬರೆದು ಕೊಟ್ಟು ಬರಬೇಕು. ಇಫ್ ಅ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ ಇಸ್ ನಾಟ್ ಅಲಾಟೆಡ್ ದ ಸೀಟ್, ಅಲಾಟ್ ಆಗಿಲ್ಲ ಅಂದರೆ ರೌಂಡ್ 2ಗೆ ಡೈರೆಕ್ಟಾಗಿ ವಿದೌಟ್ ಫ್ರೆಶ್ ರಿಜಿಸ್ಟ್ರೇಷನ್ ಹೋಗ್ಬೋದು. ನೆಕ್ಸ್ಟ್ ರೌಂಡ್ 2 ನೋಡಿ, ಹೂ ರಿಜಿಸ್ಟರ್ಡ್ ಇನ್ ರೌಂಡ್ 1 ಡಿಡ್ ನಾಟ್ ಗೆಟ್ ಎನಿ ಸೀಟ್. ಮತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕರು ಫ್ರೀ ಎಕ್ಸಿಟ್ ಆಗಿದ್ದೀರಿ, ಯು ಹ್ಯಾವ್ ಫ್ರೀ ಎಕ್ಸಿಟ್ ಯಾರಾಗಿದ್ದೀರಿ ಅಂಥವರು ಕೂಡ ಮತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು, ಯು ಕ್ಯಾನ್. ಫ್ರೆಶ್ ಚಾಯ್ಸ್ ಹಾಕ್ತೀರಿ, ಲಾಕಿಂಗ್ ಆಫ್ ಚಾಯ್ಸ್ ಆಗ್ತದೆ, ಸೀಟ್ ಅಲಾಟ್ಮೆಂಟ್ ಬರ್ತದೆ, ಪಬ್ಲಿಕೇಶನ್ ಆಫ್ ರಿಸಲ್ಟ್ ಆಗ್ತದೆ. ಅದಾದಮೇಲೆ ಫಿಸಿಕಲ್ ರಿಪೋರ್ಟಿಂಗ್ ವಿತ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಟ್ ದ ಅಲಾಟೆಡ್ ಮೆಡಿಕಲ್ ಆರ್ ಡೆಂಟಲ್ ಕಾಲೇಜ್. ಸೊ ನೋಡಿ, ಇಲ್ಲೇನಾಗ್ತದೆ ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಹೊಸದಾಗಿ ಸೀಟ್ ಸಿಕ್ಕರೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಡ್ಮಿಷನ್ ಮಾಡಿಸ್ತೀನಿ, ಆಲ್ರೆಡಿ ಹೇಳಿರೋ ಹಾಗೆ. ಯಾರಿಗೆ ರೌಂಡ್ 2 ವಿಲ್ಲಿಂಗ್ನೆಸ್ ನೀವು ಕೊಟ್ಟಿರ್ತೀರಿ, ಅಂದರೆ ರೌಂಡ್ 2 ವಿಲ್ಲಿಂಗ್ನೆಸ್ ಕೊಡಬೇಕು ಅಲ್ಲ, ರೌಂಡ್ 2 ಟು ರೌಂಡ್ 3 ವಿಲ್ಲಿಂಗ್ನೆಸ್ ಹೋಗ್ಬೇಕಂತೇಳಿ ಲೆಟರ್ ಬರೆದು ಕೊಡಬೇಕು. ಯಾರು ರೌಂಡ್ 1ಇಂದ ರೌಂಡ್ 2 ಅಪ್ಗ್ರೇಡ್ ಆಗಿದ್ದೀರಿ, ನೀವು ರಿಲೀವಿಂಗ್ ಲೆಟರ್ನ MCC ವೆಬ್ಸೈಟಲ್ಲಿ ತೊಗೊಂಡು ರೌಂಡ್ 1 ಕಾಲೇಜಿಗೆ ಹೋಗಿ ಆ ಡಾಕ್ಯುಮೆಂಟ್ಸ್ ತೊಗೊಂಡು ರೌಂಡ್ 2 ಕಾಲೇಜಿಗೆ ಬಂದು ಅಡ್ಮಿಷನ್ ತೊಗೋಬೇಕು. ಅಲ್ಲಿಂದ ಏನಾದರೂ ಅಪ್ಗ್ರೇಡೇಷನ್ ಆಗಬೇಕು ಅಂತಂದರೆ ಮತ್ತೆ ನೀವು ಅಲ್ಲಿ ಒಂದು ಅಪ್ಗ್ರೇಡೇಷನ್ ಲೆಟರ್ ಬರೆದು ಕೊಟ್ಟು ಹೋಗಬೇಕು. ಬಟ್ ಒಂದು ಸಾರಿ ರೌಂಡ್ 2 ಸೀಟ್ ಅಲಾಟ್ ಆಯಿತು ಅಂದರೆ ಯು ಕಾಂಟ್ ಕ್ಲೇಮ್ ಆನ್ ರೌಂಡ್ 1 ಸೀಟ್. ರೌಂಡ್ 2 ಸೀಟ್ ಅಲಾಟ್ ಆದಮೇಲೆ ಸರ್ ನನಗೆ ರೌಂಡ್ 1 ಇದಿರಲಿ ಕೊಡ್ರಿ ಅದನ್ನು ಅಂತ ಹೇಳಕ್ಕೆ ಬರೋದಿಲ್ಲ. ದೆನ್ ಇಫ್ ಅ ಕ್ಯಾಂಡಿಡೇಟ್ ಫ್ರೆಶ್ಲಿ ರಿಜಿಸ್ಟರ್ಡ್ ಇನ್ ರೌಂಡ್ 2 ನಾಟ್ ಅಲಾಟೆಡ್ ದ ಸೀಟ್,
ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಥರ್ಡ್ ರೌಂಡ್ ವಿದೌಟ್ ರಿಜಿಸ್ಟ್ರೇಷನ್. ನಿಮಗೆ ಸೀಟೇ ಸಿಕ್ಕಿಲ್ಲ ರೌಂಡ್ 2ದಲ್ಲೂ ಅಂದರೆ ಸೊ ಯು ಕ್ಯಾನ್ ಗೋ ಟು ದ ಥರ್ಡ್ ರೌಂಡ್. ನೆಕ್ಸ್ಟ್ ನೋಡಿ ರೌಂಡ್ 3ದಲ್ಲಿ ಕ್ಯಾಂಡಿಡೇಟ್ ಹೂ ರಿಜಿಸ್ಟರ್ಡ್ ಫಾರ್ ರೌಂಡ್ 1 ಆ್ಯಂಡ್ ರೌಂಡ್ 2 ಡಿಡ್ ನಾಟ್ ಗೆಟ್ ಎನಿ ಸೀಟ್ ಅಲಾಟೆಡ್ ಆರ್ ನಾಟ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಅಗೇನ್. ರೌಂಡ್ 1 ಆ್ಯಂಡ್ ರೌಂಡ್ 2ದಲ್ಲಿ ಸೀಟ್ ಸಿಗದೇ ಇದ್ದವ್ರು ಮತ್ತೆ ಹಾಕುವಂಥ ಅವಶ್ಯಕತೆ ಇಲ್ಲ. ನ್ಯೂ ರಿಜಿಸ್ಟ್ರೇಷನು ಹ್ಯಾವ್ ನಾಟ್ ರಿಜಿಸ್ಟರ್ಡ್ ಫಾರ್ ರೌಂಡ್ 1 ಆ್ಯಂಡ್ ರೌಂಡ್ 2. ರೌಂಡ್ 1 ಆ್ಯಂಡ್ ರೌಂಡ್ 2ದಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಅವರೆಲ್ಲ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಎರಡನೇದಾಗಿ ಹ್ಯಾವ್ ರಿಸೈನ್ಡ್ ಆರ್ ನಾಟ್ ರಿಪೋರ್ಟೆಡ್ ಇನ್ ರೌಂಡ್ 1 ಆ್ಯಂಡ್ ರೌಂಡ್ 2. ನೋಡಿ ಯಾರ್ಯಾರು ರೌಂಡ್ 1 ಮತ್ತು ರೌಂಡ್ 2ದಲ್ಲಿ ಕಾಲೇಜ್ ಸಿಕ್ಕ ಮೇಲೆ ದುಡ್ಡು ಕಟ್ಟಿರ್ತೀರಿ ಬಟ್ ಅಡ್ಮಿಷನ್ ಆಗಿರೋದಿಲ್ಲ, ಅಂಥವರು ಕಂಪ್ಲೀಟ್ ಹೊಸದಾಗಿ ಫೀಸನ್ನು ಪೇ ಮಾಡಬೇಕು ರಿಜಿಸ್ಟ್ರೇಷನಿಗೆ. ಸೇಮ್ ಪ್ರೊಸೀಜರ್ ಇರ್ತದೆ, ಚಾಯ್ಸ್ ಫಿಲ್ಲಿಂಗು, ಅಲಾಟ್ಮೆಂಟು, ರಿಸಲ್ಟು, ದೆನ್ ಫಿಸಿಕಲ್ ರಿಪೋರ್ಟಿಂಗ್ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸು. ಇಲ್ಲಿ ಅಪ್ಗ್ರೇಡೇಷನ್ ಇರೋದಿಲ್ಲ, ಮತ್ತು ರೌಂಡ್ 4ಗೆ ಅಪ್ಗ್ರೇಡೇಷನ್ ಇರೋದಿಲ್ಲ. ಇಟ್ ಈಸ್ ಯುವರ್ ಫೈನಲ್ ರೌಂಡ್. ದೆನ್ ಯು ಹ್ಯಾವ್ ಟು ಟೇಕ್ ಅಡ್ಮಿಷನ್ ಕಂಪಲ್ಸರಿ. ಅಡ್ಮಿಷನ್ ತೊಗೊಂಡಿಲ್ಲ ಅಂದರೆ ಸೆಕ್ಯೂರಿಟಿ ಡಿಪಾಸಿಟ್ ಹೋಗ್ತದೆ, ಮುಂದಿನ ರೌಂಡಿಗೆ ನಿಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡೋದಿಲ್ಲ. ದೆನ್ ಲಾಸ್ಟ್ ರೌಂಡ್. ಸೊ ಲಾಸ್ಟ್ ರೌಂಡಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಶಾಲ್ ಬಿ ಡನ್. ಡೇಟಾ ವಿಲ್ ಬಿ ಶೇರ್ಡ್ ವಿತ್ ದ ಸೆಂಟರ್ ಆ್ಯಂಡ್ ದ ಸ್ಟೇಟ್ ಆಫ್ಟರ್ ರೌಂಡ್ 3. ರೌಂಡ್ 3 ಆದಮೇಲೆ ಸೆಂಟರ್ದವರು ಡೇಟಾವನ್ನು ಸ್ಟೇಟಿಗೆ ಶೇರ್ ಮಾಡ್ತಾರೆ, ಸ್ಟೇಟ್ದವರು ಸೆಂಟರಿಗೆ ಶೇರ್ ಮಾಡ್ತಾರೆ. ಅಂದರೆ ಸ್ಟೇಟಲ್ಲಿ ನಿಮಗೆ ಸೀಟ್ ಸಿಕ್ಕಿದರೆ ಯಾವುದೇ ರೀತಿಯಲ್ಲಿ ಸ್ಟ್ರೇ ವೇಕೆನ್ಸಿ ರೌಂಡಿಗೆ ಯು ಕಾಂಟ್ ಪಾರ್ಟಿಸಿಪೇಟ್. ಗೊತ್ತಿರಲಿ, ಇವೆಲ್ಲ ಆನ್ಲೈನ್ ಮೋಡ್ ಇರ್ತದೆ ಅನ್ನೋದು ಗೊತ್ತಿರಲಿ. ಈವನ್ ಡೀಮ್ಡ್ ಯೂನಿವರ್ಸಿಟಿಯು ಕೂಡ ಸ್ಟ್ರೇ ವೇಕೆನ್ಸಿ ರೌಂಡನ್ನು MCC ಅವರೇ ಮಾಡುವಂಥದ್ದು. ಒಂದೊಮ್ಮೆ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಸೀಟ್ ಸಿಕ್ತು, ಅಡ್ಮಿಷನ್ ಮಾಡ್ಕೋತೀರಿ, ಫೈನ್. ಅಡ್ಮಿಷನ್ ಮಾಡ್ಕೊಳ್ಳೋದಿಲ್ಲ, ಯು ಆಲ್ ಬಿ ಡಿಬಾರ್ಡ್ ಫ್ರಮ್ 1 ನೆಕ್ಸ್ಟ್ ಇಯರ್ ಇನ್ ದ ನೀಟ್ ಎಕ್ಸಾಮ್. ಲಾಸ್ಟ್ ಇಯರ್ ಆ್ಯಕ್ಚುಲಿ ಕಂಪ್ಲೀಟ್ ಫೀಸ್ ಫೋರ್ಫಿಷರ್ ಅಂತ ಇತ್ತು. ಸೊ ಇದರಲ್ಲಿ ಓನ್ಲಿ ನಿಮಗೆ ಅಲಾಟೆಡ್ ಸೀಟಿನ ಸೆಕ್ಯೂರಿಟಿ ಡಿಪಾಸಿಟ್ ಹೋಗ್ತದೆ, ಪ್ಲಸ್ ಯು ವಿಲ್ ಬಿ ಡಿಬಾರ್ಡ್ ಫ್ರಮ್ ದ ನೀಟ್ ಎಕ್ಸಾಮಿನೇಷನ್ ಫಾರ್ ನೆಕ್ಸ್ಟ್ 1 ಇಯರ್ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ಇಲ್ಲಿ ಹೇಳಿರುವಂಥದ್ದು. ನೆಕ್ಸ್ಟು ನಾನು ಆ ಒಂದು ಬ್ರೋಷರಲ್ಲಿ ಏನೇನಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಓಕೆ, ಈ ಒಂದು ಬ್ರೋಷರದಲ್ಲಿ ಪೇಜ್ ನಂಬರ್ 41ನಲ್ಲಿ ನಿಮಗೆ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ ಅಂತ ಇದೆ, ಅದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಷ್ಟು ನಾನು ತೋರಿಸ್ತಾ ಹೋಗ್ತೀನಿ. ಸೊ ನೀವು ಪೇಮೆಂಟ್ ಮಾಡಬೇಕಾದ್ರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡನ್ನು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ, ಹೌದಾ? ಸೊ ನೋಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ನಿಮಗೆ. ಇಲ್ಲಿ ಡಾಕ್ಯುಮೆಂಟ್ಸ್ ಅಂತೂ ಏನು ಬೇಕಾಗೋದಿಲ್ಲ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ. ಓನ್ಲಿ ಯು ಹ್ಯಾವ್ ಟು ಹ್ಯಾವ್ ಸಮ್ ಇನ್ಫಾರ್ಮೇಷನ್. ಅಪ್ಲಿಕೇಶನ್ ಫಾರ್ಮ್ ಒಂದು ನಿಮ್ಮ ಹತ್ರ ಇದ್ದರೆ ಸಾಕು. ಅದರಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನನ್ನು ಅವರು ಕೇಳ್ತಾರೆ, ಆ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದ್ದರೆ ಸಾಕು. ನಾಳೆ ನಾವೊಂದು ಡೆಮೋ ವಿಡಿಯೋ ಮಾಡಿ ತೋರಿಸ್ತೀನಿ, ಸೊ ಅದರಲ್ಲಿ ನೀವು ನೋಡ್ಕೊಳ್ಳಿ. ದೆನ್ ಆನ್ಲೈನ್ ರಿಜಿಸ್ಟ್ರೇಷನ್ಗೆ ಸೊ ಇನ್ಫಾರ್ಮೇಷನ್ ಅವು ಏನೇನು ಕೇಳ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮಲ್ಲಿ ಇರುವಂಥ ಇನ್ಫಾರ್ಮೇಷನ್ ಇದ್ದರೆ ಸಾಕು. ಅದಾದಮೇಲೆ ವೆರಿ ಇಂಪಾರ್ಟೆಂಟ್, ನೆಸೆಸರಿ ಟು ಫಿಲ್ ದ ಚಾಯ್ಸ್ ಆ್ಯಂಡ್ ಲಾಕ್ ದ ಚಾಯ್ಸಸ್ ಟು ಗೆಟ್ ಸೀಟ್ ಅಲಾಟೆಡ್ ಅಂತ ಇದೆ. ಚಾಯ್ಸನ್ನು ಲಾಕ್ ಮಾಡಬೇಕಂತ ಏನಿಲ್ಲ, ಲಾಸ್ಟ್ ಡೇಟ್ ಒಳಗೆ ನಿಮಗೆ ಲಾಕ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕಲಿ ಲಾಕ್ ಆಗ್ತದೆ. ದೆನ್ ನೆಸೆಸರಿ ಟು ಜಾಯಿನ್ ಅಲಾಟೆಡ್ ಮೆಡಿಕಲ್ ಸೀಟ್ ಟು ಗೆಟ್ ಪಾರ್ಟಿಸಿಪೇಟ್ ಇನ್ ರೌಂಡ್ 2 ಅಂತ ಇದೆ. ಸೊ ರೌಂಡ್ 2ದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ಫಸ್ಟ್ ರೌಂಡಲ್ಲಿ ನೀವು ಹಾಕ್ಕೊಳ್ಳೇಬೇಕಂತೇನಿಲ್ಲ. ಬಟ್ ಇಫ್ ಯು ವಾಂಟ್ ಟು ಅಪ್ಗ್ರೇಡ್ ಫ್ರಮ್ ದ ರೌಂಡ್ 1 ದೆನ್ ಯು ಹ್ಯಾವ್ ಟು ಟೇಕ್ ದ ಅಡ್ಮಿಷನ್ ಅಷ್ಟೇ. ದೆನ್ does not report at the allotted college during round 2 whether he has to register again for round 3. yes, round 2ದಲ್ಲಿ ಸಿಕ್ಕಿರುವಂಥ ಸೀಟ್ ನೀವು ಅಡ್ಮಿಷನ್ ಮಾಡಿಸಿಲ್ಲ ಅಂದರೆ ಯು ಹ್ಯಾವ್ ಟು ರಿಜಿಸ್ಟರ್ ಅಗೇನ್ ಫಾರ್ ದ ರೌಂಡ್ 3 ಅನ್ನೋದು ಗೊತ್ತಿರಲಿ. ನೆಕ್ಸ್ಟು ಉಳಿದಿದ್ದೆಲ್ಲ ನೀವು ಓದ್ಕೊಳ್ಳಿ. ಡೈರೆಕ್ಟ್ಲಿ ಐ ವಿಲ್ ಗೋ ಟು ದ 16th ಪಾಯಿಂಟ್. ಆಫ್ಟರ್ ಐ ಜಾಯಿಂಟ್ ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಆಫ್ AIQ ಡೀಮ್ಡ್ ಶುಡ್ ಐ ಲೀವ್ ಆರ್ ರಿಸೈನ್. ಒನ್ಸ್ ಯು ಥರ್ಡ್ ರೌಂಡ್ ಸೀಟ್ ಯು ವಿಲ್ ರಿಸೈನ್, ಯು ವಿಲ್ ನಾಟ್ ಬಿ ಅಲೌಡ್ ಟು ವೇಕೇಟ್ ದ ಥರ್ಡ್ ರೌಂಡ್ ಸೀಟ್. ನೀವೇನಾದರೂ ವೇಕೇಟ್ ಮಾಡಿದರೆ ಅಂದರೆ ನಿಮ್ಮ ಕಂಪ್ಲೀಟ್ ಸೆಕ್ಯೂರಿಟಿ ಡಿಪಾಸಿಟ್ ಅಲ್ಲಿ ಫೋರ್ಫೀಟ್ ಆಗ್ತದೆ ಅನ್ನೋದು ಗೊತ್ತಿರಲಿ. ದೆನ್ ಇಂಪಾರ್ಟೆಂಟ್ 31st ಪಾಯಿಂಟನ್ನು ನೋಡೋಣಂತೆ. 31st ಪಾಯಿಂಟ್, ಹೌ ಮಚ್ ಟೈಮ್ ವಿಲ್ ಬಿ ಗಿವನ್ ಟು ಜಾಯಿನ್ ದ ಅಲಾಟೆಡ್ ಕಾಲೇಜ್ ಅಂತ ಇದೆ. ಸೊ ಭಾಳ ಇಂಪಾರ್ಟೆಂಟ್ ಅಂದರೆ ಏನು ಮಾಡಬೇಕು ಅಂದರೆ ನಿಮಗೆ ಅಲ್ಲಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ಅವರ ಒಂದಷ್ಟು ಫಾರ್ಮ್ಯಾಲಿಟಿಯನ್ನು ಕಂಪ್ಲೀಟ್ ಮಾಡೋದಕ್ಕೆ 2 ದಿನ ಆದರೂ ಬೇಕಾಗ್ತದ ಅಂತ ಹೇಳ್ತಾರೆ ಇವರು. ಅದಕ್ಕೆ ನಿಮಗೆ ಅಲಾಟ್ ಆದ ತಕ್ಷಣ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಕಾಂಟ್ಯಾಕ್ಟ್ ಮಾಡಿಬಿಟ್ಟು
ಆದಷ್ಟು ಬೇಗ ಆ ಕಾಲೇಜಿಗೆ ಹೋಗಿಬಿಟ್ಟು ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು, ಏನೆಲ್ಲ ಫಾರ್ಮ್ಯಾಲಿಟೀಸ್ ಇದೆ ಅಂತ ಕೇಳ್ಕೊಳ್ಳೋದು ಬೆಟರ್ ಅಂಥೇಳಿ MCC ಅವರು ಕೂಡ ಹೇಳ್ತಾ ಇರುವಂಥದ್ದು. ವಾಟ್ ಡಾಕ್ಯುಮೆಂಟ್ಸ್ ಆರ್ ರಿಕ್ವೈರ್ಡ್? ಡಾಕ್ಯುಮೆಂಟ್ಸ್ ಏನೇನು ಬೇಕು ಹಾಗಾದರೆ ನೋಡಿ, ಭಾಳ ಸಿಂಪಲ್ಲು. ಅಲಾಟ್ಮೆಂಟ್ ಲೆಟರ್ ಬೇಕು MCC ಅವ್ರ ಕಡೆಯಿಂದ. ಅಂದರೆ MCC ಅವ್ರು ನೀವು ಅಲಾಟ್ಮೆಂಟ್ ಆದರೆ ಅಲಾಟ್ಮೆಂಟ್ ಲೆಟರ್ ಒಂದು ಕೊಡ್ತಾರೆ MCCಯಲ್ಲಿ, ಅದು ಒಂದು ತೊಗೊಳ್ಬೇಕು. ಅಡ್ಮಿಟ್ ಕಾರ್ಡ್ ಬೇಕು, ನಿಮಗೆ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ. ರಿಸಲ್ಟ್ ಕಾರ್ಡ್ ಬೇಕು, ಅಂದರೆ ರ್ಯಾಂಕ್ ಕಾರ್ಡ್ ಬೇಕು. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕು, ನಥಿಂಗ್ ಬಟ್ ಮೆಟ್ರಿಕ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಅಂದರೆ 10th ಸರ್ಟಿಫಿಕೇಟಲ್ಲಿ ಡೇಟ್ ಆಫ್ ಬರ್ತ್ ಇದ್ದರೆ ಅದೇ ಸಾಕಾಗ್ತದೆ. ಅದು ಇಲ್ಲ ಅಂದ್ರೆ ಮಾತ್ರ ಬರ್ತ್ ಸರ್ಟಿಫಿಕೇಟ್ ಬೇಕು. ಕ್ಲಾಸ್ 10 ಸರ್ಟಿಫಿಕೇಟ್ ಬೇಕು. ಕ್ಲಾಸ್ 10 ಸರ್ಟಿಫಿಕೇಟ್ ಅಂತಂದರೆ ಸ್ಟಡಿ ಸರ್ಟಿಫಿಕೇಟ್ ಪ್ಲಸ್ ಮಾರ್ಕ್ಸ್ ಕಾರ್ಡ್. ಕ್ಲಾಸ್ 10+2 ಸರ್ಟಿಫಿಕೇಟ್ ಅಂದರೆ ಸೇಮ್, ಕ್ಲಾಸ್ 10+2 ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಕ್ಲಾಸ್ 10+2 ಮಾರ್ಕ್ಸ್ ಶೀಟ್. ಒಂದೊಂದಷ್ಟು ಸ್ಕೂಲ್ಗಳಲ್ಲಿ 10+2 ಸರ್ಟಿಫಿಕೇಟ್ ಅಂತಲೇ ಕೊಡ್ತಾರೆ, ಕೆಲವೊಂದಷ್ಟು ಮಾರ್ಕ್ಸ್ಗಳನ್ನೆಲ್ಲ ಹಾಕಿಬಿಟ್ಟು. ಅದನ್ನು ಕೂಡ ನೀವು ತೊಗೋಬೋದು. 8 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಗ್ತದೆ. ಸೊ ಒಂದು 8ರಿಂದ 10 ತೊಗೊಂಡೋಗಿ. ಪ್ರೂಫ್ ಆಫ್ ಐಡೆಂಟಿಟಿ ತೊಗೊಂಡೋಗಿ. NRI ಡಾಕ್ಯುಮೆಂಟ್ಸ್, ಇವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ. ನೀವೇನಾದರೂ SC/ST ಇದ್ದರೆ ಅಪ್ಲಿಕೇಬಲ್ SC/ST ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು. ದೆನ್ ಇಂಗ್ಲೀಷ್ ಆರ್ ಹಿಂದಿಯಲ್ಲಿ ಇರಬೇಕಂತ ಹೇಳ್ತಾರೆ. ಕರ್ನಾಟಕದ ಕಾಲೇಜಲ್ಲಿ ನೀವು ಸೀಟ್ ತೊಗೊಂಡ್ರೆ ಕನ್ನಡದಲ್ಲಿ ಇದ್ರೆ ನಡೀತದೆ. ಆದರೆ ಹೊರಗಡೆ ನೀವು ತೊಗೊಂಡ್ರಿ ಅಂತಂದರೆ ಇಂಗ್ಲೀಷ್ ಆರ್ ಹಿಂದಿಯಲ್ಲೇ ಇರಬೇಕು ಅಂತ ಹೇಳ್ತಾರೆ. ಆವಾಗ ನೀವೇನು ಮಾಡಬೇಕು ಅಂದರೆ ಟ್ರಾನ್ಸ್ಲೇಟ್ ಮಾಡಿಸಿ, ಆ ಟ್ರಾನ್ಸ್ಲೇಟ್ ಮಾಡಿಸಿರುವಂತಹ ಕಾಪಿಯನ್ನು ಅಟೆಸ್ಟೆಡ್ ಮಾಡಿಸ್ಕೊಂಡು ಯಾರಾದರೂ ಗೆಸ್ಟೆಡ್ ಆಫೀಸರ್ ಹತ್ರ ಈ ಲ್ಯಾಂಗ್ವೇಜಲ್ಲಿ ಅಟೆಸ್ಟೆಡ್ ಮಾಡಿಸ್ಕೊಂಡು ನೀವು ತೊಗೊಂಡು ಹೋಗಬೇಕಾಗ್ತದೆ ಅಷ್ಟೇ. ದೆನ್ OBC NCL ಸರ್ಟಿಫಿಕೇಟ್ ಏನಾದರೂ ಇತ್ತಂದರೆ ಅದು ಬೇಕಾಗ್ತದೆ. ದೆನ್ ಇನ್ ಕೇಸ್ ಐ ಹ್ಯಾವ್ ಬರ್ತ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಅದರ್ ಸರ್ಟಿಫಿಕೇಟ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಏನಂತ ಕೊಟ್ಟಿದ್ದಾರೆ ನೋಡಿ. ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ಕಾಂಪಿಟೆಂಟ್ ಅಥಾರಿಟಿ ಆನ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್. ಸಮ್ ಆಫ್ ದ ಸ್ಟೇಟ್ಸ್ ಇನ್ಸಿಸ್ಟ್ ಫೋರ್ಟಿಫಿಕೇಶನ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಓನ್ಲಿ. ಒಂದಷ್ಟು ಸ್ಟೇಟ್ಗಳು ನಿಮಗೆ ಇಂಗ್ಲೀಷಲ್ಲೇ ಬೇಕು ಅಂತ ಹೇಳ್ತಾರೆ. ಆವಾಗ ನೀವು ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿರೋದು, ಅಂದರೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಸೈನ್ ಮಾಡಿಸ್ಕೊಂಡಿರೋ ಸರ್ಟಿಫಿಕೇಟನ್ನು ನೀವು ತೊಗೊಂಡು ಹೋಗಬೇಕಾಗ್ತದೆ. ಇದಾದಮೇಲೆ ಡೈರೆಕ್ಟಾಗಿ ನೆಕ್ಸ್ಟ್ ಪೇಜಲ್ಲಿ ನೋಡಿ, ವಾಟ್ ಆರ್ ದ ವೇರಿಯಸ್ ಫೀಸ್ ಟು ಬಿ ಪೇಯ್ಡ್. ಭಾಳ ಸಿಂಪಲ್ಲು. 5,000 rupees ರಿಫಂಡೇಬಲು. ಸೊ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಅಂತ ಇದೆ ಇದರಲ್ಲಿ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ. 2 lakh rupees ಸೆಕ್ಯೂರಿಟಿ ಡಿಪಾಸಿಟ್, ಅಂದರೆ 2,05,000 rupees ಎಲ್ಲರೂ ಕಟ್ಟಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದ ಕಾಸ್ಟ್ ಕ್ಯಾಟಗರಿ. ಇನ್ನು 15% ಗೌರ್ಮೆಂಟ್ ಕೋಟಾದಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡೋದಾದರೆ ದೆನ್ ನಾನ್ ರಿಫಂಡೇಬಲ್ ರಿಜಿಸ್ಟ್ರೇಷನ್ ಫೀ 1,000 rupees ಇರ್ತದೆ. ಅನ್ರಿಸರ್ವ್ಡ್ ಅಥವಾ EWS ದವರಿಗೆ 500 ಫಾರ್ SC/ST OBC PWD ಇರ್ತದೆ. ರಿಫಂಡೇಬಲ್ ಅಮೌಂಟು 10,000 rupees ಅನ್ರಿಸರ್ವ್ಡ್ ಆರ್ EWS ಇರ್ತದೆ. 5,000 rupees ಫಾರ್ SC/ST OBC. ಅಂದರೆ 11,000 ಟೋಟಲ್ಲು ಅನ್ರಿಸರ್ವ್ಡ್ ಅಥವಾ EWS ಇದ್ದರೆ 5,500 ಟೋಟಲ್ SC/ST OBC PWD ಕ್ಯಾಂಡಿಡೇಟ್ ಇದ್ದರೆ. ಒಂದೊಮ್ಮೆ ಇನ್ ಕೇಸ್ ನೀವು ಡೀಮ್ಡ್ ಯೂನಿವರ್ಸಿಟಿ ಜೊತೆಗೆ ಗೌರ್ಮೆಂಟ್ ಮೆಡಿಕಲ್ಲು ಇವೆಲ್ಲ ಹಾಕಬೇಕು ಅಂತ ಇದ್ದರೆ ನೀವು 2,05,000 ಪೇ ಮಾಡಿದರೆ ಸಾಕು. ಬಟ್ 11,000 ಅಥವಾ 5,500 ಪೇ ಮಾಡ್ಕೊಂಡು ನೀವು ಡೀಮ್ಡಿಗೆ ಹಾಕ್ತೀನಿ ಅಂದರೆ ಬರೋದಿಲ್ಲ ಅನ್ನೋದು ಗೊತ್ತಿರಲಿ. ಸೊ ಬಹಳ ಇಂಪಾರ್ಟೆಂಟು. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ KA ಅವರ ಕಡೆಯಿಂದ. ಬಟ್ ಇದರಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿಬಿಡ್ತೀನಿ, ವೆನ್ ಆ್ಯಂಡ್ ವೇರ್ ದ ಸೆಕ್ಯೂರಿಟಿ ಡಿಪಾಸಿಟ್ ವಿಲ್ ಬಿ ರೀಫಂಡೆಡ್. ಬಹಳ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಳ್ಳಿ. ನೀವು ಯಾರ ಅಕೌಂಟಿನಿಂದ ಸೆಕ್ಯೂರಿಟಿ ಡಿಪಾಸಿಟನ್ನು ಕಟ್ಟಿರ್ತೀರೋ ಅವರದ್ದೇ ಅಕೌಂಟಿಗೆ ಸೆಕ್ಯೂರಿಟಿ ಡಿಪಾಸಿಟ್ ವಾಪಸ್ ಬರ್ತದೆ. ಬಹಳ ಇಂಪಾರ್ಟೆಂಟ್ ಇದು, ಗೊತ್ತಿರಲಿ. ಸೊ ಕಂಪ್ಲೀಟ್ 30 days ಅಂದರೆ ಕಂಪ್ಲೀಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ 15ರಿಂದ 30 ದಿನದ ಒಳಗಾಗಿ ನಿಮಗೆ ದುಡ್ಡು ವಾಪಸ್ ಬರ್ತದೆ. ಈಗ ಥರ್ಡ್ ಪರ್ಸನ್ ಯಾವುದೋ ಒಂದು ಸೈಬರ್ ಕೆಫೆಗೆ ಹೋಗಿ ಅವನ ಕೈಯಲ್ಲಿ ನೀವು 5,000 ರೂಪಾಯಿ ಕಟ್ಟಿರ್ತೀರಿ ಆಲ್ ಇಂಡಿಯಾ ಕೋಟಾ, ಅಥವಾ 10,000 ರೂಪಾಯಿ ಕಟ್ಟಿರ್ತೀರಿ, ನಿಮಗೆಲ್ಲೂ ಸೀಟ್ ಸಿಗೋದಿಲ್ಲ. ಸೆಕ್ಯೂರಿಟಿ ಡಿಪಾಸಿಟ್ ವಾಪಸ್ ಹಾಕ್ತಾರೆ MCC ಅವರು. ಎಲ್ಲಿ ಹಾಕ್ತಾರೆ? ಅವನ ಅಕೌಂಟಲ್ಲಿ ಹಾಕ್ತಾರೆ, ನಿಮ್ಮ ಅಕೌಂಟಲ್ಲಿ ಹಾಕೋದಿಲ್ಲ. ಅದಕ್ಕಾಗಿ ಏನೇ ಇದ್ದರೂ ಕೂಡ ನಿಮ್ಮ ಅಕೌಂಟಿಂದನೇ ಅದನ್ನು ಕಟ್ಟಿಬಿಡಿ, ಬೇರೆಯವರ ಅಕೌಂಟಿಂದ ಕಟ್ಟೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಅರ್ಥ ಆಯಿತು ಅಂತ ಅನ್ಕೋತೀನಿ. ಲೆಟ್ ಅಸ್ ವೇಟ್ ಫಾರ್ ಟುಮಾರೋಸ್ ರಿಜಿಸ್ಟ್ರೇಷನ್ ಲಿಂಕ್ ಬಿಟ್ಟ ತಕ್ಷಣ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನು ಮಾಡಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗಿದೆ, ಲೆಂತಿ ಆಗಿದೆ, ಬಟ್ ಇನ್ಫಾರ್ಮೇಷನ್ ಬೇಕು ಅನ್ನೋರು ಡೆಫಿನೆಟ್ ಆಗಿ ನೋಡ್ತಾರೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.